ಚೆನ್ನಾಗಿ ಓದ್ಬಿಡು, ಒಳ್ಳೆ ಮಾರ್ಕ್ಸ್ ಬರ್ತದೆ. ನಿಜ ಹೇಳ್ರಿ, ಚೆನ್ನಾಗಿ ಓದ್ಬಿಟ್ರೆ ಒಳ್ಳೆ ಮಾರ್ಕ್ಸ್ ಬರ್ತದ? ಬರಲ್ಲ. ಅವ ಚೆನ್ನಾಗಿ ಓದಬೇಕು. ಮೊದಲು ಓದಿದ್ದು ತಲೆಯಲ್ಲಿಟ್ಟುಕೋಬೇಕು. ಎರಡನೇದು. ಮೂರನೇದು, ಎಕ್ಸಾಮಿನೇಷನ್ಗೆ ಹೋಗವ ಕೂತ್ಕೋಬೇಕು. ಆ ಪೇಪರ್ನಲ್ಲಿ ಇವ ಓದಿದ್ದೇ ಬರಬೇಕಲ್ಲಿ. ಬಂದಿದ್ದು ಇವನಿಗೆ ಜ್ಞಾಪಕ ಬಂತು, ಇವ ಚೆನ್ನಾಗಿ ಬರೀಬೇಕು. ಇಷ್ಟಾದ ಮೇಲೆ ಬರೆದಿದ್ದನ್ನ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಅಂತ ಒಬ್ಬ ಇದ್ದಾನೆ. ವ್ಯಾಲ್ಯೂಯೇಟರ್ ಮಾಡಿ ಅವ ಮಾರ್ಕ್ಸ್ ಕೊಟ್ರೆ ಇವನಿಗೆ ಬರೋದು. ಇವ ಚೆನ್ನಾಗಿ ಬರೆದಿದ್ರು ಕೂಡ ಅವ ಒಳ್ಳೆ ಮಾರ್ಕ್ಸ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅರ್ಧ ಮಾರ್ಕ್ಸ್ ಕಳ್ಕೊಂಡು ಬಂದ. ಒಂದೊಂದು ಅರ್ಧ ಮಾರ್ಕ್ಸ್ ಕಳ್ಕೊಂಡ್ಬಂದ್ರೆ ಒಂದು 20 ಮಾರ್ಕ್ಸ್ ಹೋಗಿಬಿಡ್ತದೆ. ಅವ ಚೆನ್ನಾಗಿ ಬರ್ದಿದ್ದಾನೆ ಪಾಪ, 100 ಬರೋ ಕಡೆ 80 ಬರ್ತದೆ. ನಾನು ಚೆನ್ನಾಗಿ ಬರ್ದಿದ್ದೇನಲ್ಲ ಅಂದ್ರೆ ಅರ್ಧ ಮಾರ್ಕ್ಸೇ ಕಳೆದಿರೋದಷ್ಟೇ ಅಂತ ಅವನು. ಅದಕ್ಕೆ ಚೆನ್ನಾಗಿ ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬರ್ತದೆ, ಅದು ಅರ್ಥ ಆಗಲ್ಲ ಮಕ್ಕಳಿಗೆ. ಅದರಿಂದ ನಾವೇನ್ ಮಾಡ್ತೇವೆ, ನೀನು ಕರ್ಮವನ್ನು ಮಾಡು, ಫಲ ಬರ್ತದೆ. ಕರ್ಮ ಫಲ ಕೊಡುವುದಿಲ್ಲ. ಮೊದಲನೇದು, ಕರ್ಮದೊಳಗಿದ್ದು ಕರ್ಮ ನಿಯಾಮಕನಾಗಿ ಫಲ ಕೊಡುವವ ಭಗವಂತ. ನಾವು ಮಾಡಿದ ಪ್ರತಿಯೊಂದು ಕರ್ಮಗಳನ್ನ ನೋಡಿ ಅದಕ್ಕೆ ಫಲ ಕೊಡುವ ಭಗವಂತ. ಆದ್ದರಿಂದ ಅವ ಕರ್ಮದ ಅಧಿದೇವತೆ, ಸ್ವಭಾವ. ಭಗವಂತ ಯಾರ ಸ್ವಭಾವವನ್ನ ಬದಲಾಯಿಸುವುದಿಲ್ಲ ಅಂತಲೇ ನಾವೆಲ್ಲರೂ ಸಾಧನೆ ಮಾಡಿಕೊಂಡಿದ್ದೇವೆ. ಮೊದಲು ಭಗವಂತ ಯಾರ ಸ್ವಭಾವವನ್ನೂ ಬದಲಾಯಿಸುವುದಿಲ್ಲ. ನಾಯಿಗೆ ಕಚ್ಚುವ ಸ್ವಭಾವ ಇದೆ. ನಾಯಿ ಹಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಇದ್ದಕ್ಕಿದ್ದಂಗೆ ಮಾಡಲ್ಲ, ಎದುರ್ಕೊಂಡು ಓಡೋಗ್ಬಿಡ್ತಾರೆ. ಮಕ್ಕಳು ಅಂದ ಮೇಲೆ ಅದು ಅಳಬೇಕು ಅಂತಲ್ಲ, ಅದರ ಸ್ವಭಾವ ಅದು ಅಲ್ವಾ. ಬಾಲಾನಂ ರೋದನಂ ಬಲಂ ಅಂತಾರೆ. ಮಕ್ಕಳಿಗೆ ಅಳುವೇ ಬಲ ಅಲ್ವಾ. ಹುಟ್ಟಿದ ಮಗು ಇದ್ದಕ್ಕಿದ್ದಂತೆ ನಗಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಕತೆ ಏನು ಅಲ್ಲ. ಮಗು ಹುಟ್ಟಿದ್ದು ಹತ್ರೇ ಸರಿ, ಎಲ್ಲ ಸುತ್ತ ನಿಂತಿರ್ತಾರೆ. ಆ ಮಗು ಇದ್ದಕ್ಕಿದ್ದಂತೆ ನಗಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಡಾಕ್ಟರ್ ಸಮೇತ ಎಲ್ಲ ಮಗುವನ್ನು ಎಸ್ಬಿಟ್ಟು ಓಡ್ಬಿಡ್ತಾರೆ. ಅದು ಸ್ವಭಾವ. ಅದು ಭಗವಂತ ಎಂದೂ ಸ್ವಭಾವವನ್ನು ಬದಲಾಯಿಸಲ್ಲ. ಬದಲಾಯಿಸ್ತಾನೆ. ಕೆಲವೊಮ್ಮೆ ಬದಲಾಯಿಸ್ತಾನೆ. ಹೇಗೆ ಅಂದ್ರೆ, ನಮ್ಮ ರಾಘವೇಂದ್ರ ಸ್ವಾಮಿಗಳು ಮಾಂಸವನ್ನ ಹಣ್ಣು ಮಾಡಿದಂತೆ ಅದರ ಸ್ವಭಾವ ಬದಲಾಗಿ ಬಿಡ್ತು. ಮಾಂಸವಾದದ್ದು ಹಣ್ಣಾಯಿತು. ಇದನ್ನು ಸುಮಾರು ಜನ ಮಾಡಿದ್ದಾರೆ. ವಾದಿರಾಜರು ಮಾಡಿದ್ದಾರೆ, ಶ್ರೀಪಾದರಾಜರು ಮಾಡಿದ್ದಾರೆ, ವ್ಯಾಸರಾಜರು ಮಾಡಿದ್ದಾರೆ. ನಮಗೆ ರಾಘವೇಂದ್ರ ಸ್ವಾಮಿಗಳದ್ದು ಹತ್ತಿರದಲ್ಲಿದ್ದದ್ದು. ಅದರಿಂದ ಹೆಂಗೆ ಬದಲಾಯಿತು ಸ್ವಭಾವ? ಅದು ಹೆಂಗೆ ಬದಲಾಯಿತು ಸ್ವಭಾವ ಅಂದ್ರೆ, ಒಂದೊಂದು ವಸ್ತುವಿನಲ್ಲಿ ಭಗವಂತನ ಒಂದೊಂದು ರೂಪಗಳಿರ್ತವೆ. ಅದಕ್ಕೆ ನಾನು ಕತೆ ಹೇಳಿದ್ದೆ ಹಿಂದೆ ಅಂತ ಕಾಡ್ತದೆ, ಜಗನ್ನಾಥದಾಸರ ಕತೆ. ಜಗನ್ನಾಥದಾಸರು ತಾವು ವಿಜಯದಾಸರ ಆರಾಧನೆ ಮಾಡ್ತಿದ್ರಂತೆ. ವಿಜಯದಾಸರು ಅಲ್ಲಿ ವೃಂದಾವನ, ಆದ್ರೆ ವಿಜಯದಾಸರ ಅವತಾರ ಸಮಾಪ್ತಿ ಮಾಡಿ ಆಯ್ತು. ವಿಜಯದಾಸರ ಆರಾಧನೆ ಮಾಡ್ತಿದ್ರು ಜಗನ್ನಾಥದಾಸರು. ಪಿಕ್ಚರ್ ಅಲ್ಲಿ ತೋರಿಸಿಲ್ಲ, ಇದು ನೋಡ್ಕೊಳ್ಕೋ ಬಿಡ್ರಿ, ಇವೆಲ್ಲ ನಮ್ಮ ಕತೆಗಳು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಅವರು ಆ ಕಾಲಕ್ಕೆ 10,000 ಜನ ಊಟ ಹಾಕ್ತಿದ್ರಂತೆ. 10,000 ಜನ ಬ್ರಾಹ್ಮಣರು ಊಟ ಹಾಕ್ತಿದ್ರು. ಒಳ್ಳೆಯವರಿದ್ದ ಮೇಲೆ ಎಲ್ಲ ಕಾಲದಲ್ಲಿಯೂ ಕೆಟ್ಟವರು ಇರ್ತಾರೆ. ಅದೇನು ಈ ಕಾಲ ಆ ಕಾಲ ಅಂತಲ್ಲ, ಎಲ್ಲ ಕಾಲದಲ್ಲಿಯೂ ಕೆಟ್ಟವರು ಇರ್ತಾರೆ. ಪ್ರಹ್ಲಾದರಾಜರಿದ್ದಾಗ ಹಿರಣ್ಯಕಶಿಪು ಇದ್ದ, ರಾಮದೇವರಿದ್ದಾಗ ರಾವಣ ಇದ್ದ. ಅದರಿಂದ ಕೆಟ್ಟವರು ಎಲ್ಲ ಕಾಲಕ್ಕೂ ಇರ್ತಾರೆ. ಪರ್ಸೆಂಟೇಜ್ ವ್ಯತ್ಯಾಸ ಆಗ್ತದೆ ಅಷ್ಟೇ. ಅವಾಗೆಲ್ಲೋ ಕೈಯಲ್ಲಿ ಎಣಿಸ್ಬಿಡ್ಬೋದಾಗಿತ್ತು. ಒಬ್ಬ ಹಿರಣ್ಯಕಶಿಪು, ಒಬ್ಬ ರಾವಣ, ಒಬ್ಬ ಶಿಶುಪಾಲ, ಒಬ್ಬ ದಂತವಕ್ರ ಅಂತ. ಅವತ್ತು ಕೆಟ್ಟವರನ್ನ ಕೈಯಲ್ಲಿ ಎಣಿಸಬಹುದಾಗಿತ್ತು, ಇವತ್ತು ಒಳ್ಳೆಯವರನ್ನ ಕೈಯಲ್ಲಿ ಎಣಿಸಬಹುದಷ್ಟೇ. ಅಷ್ಟೇ ವ್ಯತ್ಯಾಸ ಆಗಿದೆ. ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ನೋಡಿದ್ರಂತೆ ಜನ ಬಹಳ ಹೊಟ್ಟೆ ಉರಿದೋಯ್ತು ಅವರಿಗೆ. ಏನ್ ಮಾಡಿದ್ರು, ಅದಕ್ಕೇನ್ ಮಾಡಿದ್ರು, ಅವ್ರಿಗೆ ಏನಾದ್ರು ಮಾಡಿ ಜಗನ್ನಾಥದಾಸರು ಕೆಟ್ಟ ಹೆಸರು ತರಬೇಕು, ಏನಾದ್ರು ಮಾಡಬೇಕು. ಏನ್ ಮಾಡೋದು, ಅವ್ರೊಂದು ಒಳ್ಳೆ ಪಾಯಸ ಮಾಡಿಸ್ತಿದ್ರಂತೆ, ಸಬ್ಬಕ್ಕಿ ಪಾಯಸ. ಆ ಪಾಯಸ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಅದಕ್ಕೆ ಏನ್ ಮಾಡಿದ್ರು ಈ ಜನ, ಏನ್ ಮಾಡಿದ್ರು ಗೊತ್ತಾ, ಪಾಯಸದಲ್ಲಿ ಸಕ್ಕರೆ ಹಾಕಬೇಕಲ್ಲ, ಪಾಯಸಕ್ಕೆ ಹೋಗಿ 2 ಮೂಟೆ ಉಪ್ಪು ಹಾಕಿಬಿಟ್ರು. ಅವ್ರ ಕೆಟ್ಟ ಹೆಸರು ಬರಲಿ ಅಂತ ಉಪ್ಪು ಹಾಕಿದ್ರು. ಏನಾಯ್ತು, ಮೊದಲು ತಿನ್ನೋದೇ ಪಾಯಸ ಅಲ್ಲ, ಎಲೆನಲ್ಲಿ ಹಾಕದ ಮೇಲೆ ಮೊದಲು ಆಪೋಷಣ ಹಾಕದ್ಮೇಲೆ ಪಾಯಸ ತಿನ್ನೋದು. ಪಾಯಸ ಉಪ್ಪುಪ್ಪಾಗಿದ್ರೆ ಜನ ಬೈದ್ಬಿಟ್ಟು ಎದ್ದೋಗಿ ಬಿಡ್ತಾರೆ. ಜಗನ್ನಾಥದಾಸರಿಗೆ ಅವಮಾನವಾಗ್ತದೆ ಅಂತ. ಮಾನ ಅವಮಾನ ನಾವು ಮಾಡೋದಲ್ಲ, ಕಾಯ್ಲಿಕ್ಕೆ ಭಗವಂತ ಮೇಲೊಬ್ಬ ಇದ್ದಾನೆ. ಅದಕ್ಕೆ ಇವರು ಗುರುಗಳು ಹೇಳಿದ್ರು, ಗೋಪಾಲದಾಸರು ಹೇಳಿದ್ರಲ್ಲ, ಏನ್ ಹೇಳಿದ್ರು ಹೇಳ್ರಿ, ಮಂದಿಯೊಳಗೆ ಜನ ವಂದಿಸಲು ನಿನ್ನ ಬಂದ ಭಾಗ್ಯವೇನೋ. ಮಂದಿಯೊಳಗೆ 4-5 ಜನ ವಂದಿಸ್ಬಿಡ್ತಾರಪ್ಪ, ಆಚಾರ್ಯ ನಿಮ್ಮನ್ನು ಬಿಟ್ರಿಲ್ಲ, ರಾಘವೇಂದ್ರ ಸ್ವಾಮಿಗಳು ಬಿಟ್ರೆ ನೆಕ್ಸ್ಟ್ ನೀವೇ ಅಂತಾರೆ ಅನ್ಕೊಳ್ರಿ. ಏನಾಯ್ತು, ಭಗವಂತ ಏನು ಮೋಕ್ಷದಲ್ಲಿ ಒಂದು ಸೀಟ್ ಕೊಟ್ಬಿಟ್ನೇನು ಕೊಡಲ್ಲ. ಮಂದಿಯೊಳಗೆ ಜನ ವಂದಿಸಲು ನಿನ್ನ ಬಂದ ಭಾಗ್ಯವೇನೋ, ಏನಿಲ್ಲ. ಹಿಂದೆ ಅದೇ ಜನ ನಿಂದಿಸಲು ನಿನ್ನ ಕುಂದಾದದ್ದೇನೋ. ಅದೇ ಜನ ಬಾಯಿಗೆ ಬಂದಂಗೆ ಬೈಕೊಂಡ್ರಪ್ಪ ನನ್ನನ್ನ. ಏನಾಯ್ತು, ನನ್ನನ್ನೇನು ಕರ್ಕೊಂಡೋಗಿ ನರಕಕ್ಕೆ ಹಾಕ್ಬಿಡ್ತಾನೆ ಏನು ಸ್ವಾಮಿ. ನಿಂದಿಸೋದು ಅಲ್ವಾ, ವಂದಿಸೋದು, ಇವೆರಡು ಭಗವಂತ ನಿಯಮನ ಮಾಡಿದ್ರೆ ಆಗ್ತದೆ, ಇಲ್ಲ ಅಂದ್ರೆ ಆಗಲ್ಲ. ಇವರು ಜಗನ್ನಾಥದಾಸರಿಗೆ ಅವಮಾನ ಆಗಲಿ ಅಂತ ಮಾಡಿದ್ರು. ಜಗನ್ನಾಥದಾಸರು ಏನ್ ಮಾಡಿದ್ರು ಗೊತ್ತಾ, ಮೊದಲು ಅವರು ನೈವೇದ್ಯ ಆಗಬೇಕಲ್ಲ, ನೈವೇದ್ಯ ಮಾಡ್ಲಿಕ್ಕೆ ಅಂತ ತಂದ್ರು. ನೈವೇದ್ಯ ಮಾಡುವ ಸಂದರ್ಭದಲ್ಲಿ ಗೊತ್ತಾಗಿಬಿಡ್ತು ಅವರಿಗೆ. ಪಾಯಸ ನೋಡಿದ ತಕ್ಷಣ ಗೊತ್ತಾಯಿತು, ಉಪ್ಪು ಮಿಕ್ಸ್ ಆಗಿದೆ ಇದರಲ್ಲಿ, ಅಂದ್ರೆ ಇದಕ್ಕೆ ಸಕ್ಕರೆ ಬಂದು ಉಪ್ಪು ಮಿಶ್ರಣವಾಗಿದೆ. ಅದಕ್ಕೆ ಅವರು ಕರೆದರಂತೆ. ಕರೆದು ತಮ್ಮ ತಮ್ಮಂದರಿಗೆ ಹೇಳ್ತಾರೆ, ಏನು ಅಂದ್ರೆ, ಏನಿಲ್ಲ,
ನಾನು ಈಗ ಜಪ ಮಾಡ್ಲಿಕ್ಕೆ ಅಂತ ಕೂಡ್ತೇನೆ, ಕೊನೇ ವ್ಯಕ್ತಿ ಊಟ ಆಗೋವರೆಗೂ ನನ್ನನ್ನು ಎಬ್ಬಿಸಬಾರದು. ಯಾರೇ ಬಂದರೂ ಕೂಡ ಜಗನ್ನಾಥದಾಸರು ಮೌನದಲ್ಲಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ ಅಂತ ಹೇಳಿ ಕಳಿಸ್ಬಿಡ್ರಿ, ಮಿಕ್ಕವ್ರನ್ನೆಲ್ಲ ನಾಳೆ ಮಾತಾಡಿಸ್ತೇನೆ. ಕೊನೇ ವ್ಯಕ್ತಿ ಊಟ ಆಯಿತು, ನೀವುಗಳು ಊಟ ಮಾಡಿಬಿಡ್ರಿ, ನಿಮ್ದೆಲ್ಲ ಊಟ ಆಯಿತು ಅಂದ ಮೇಲೆ ನನ್ನನ್ನು ಎಬ್ಬಿಸಬೇಕು, ಅಲ್ಲಿವರೆಗೂ ನನ್ನನ್ನು ಎಬ್ಬಿಸಬಾರದು ನೀವು ಅಂತ ಹೇಳಿದ್ರು. ಜಪಕ್ಕೆ ಅಂತ ಕೂತರು, ಬಡಿಸ್ಬಿಡಿ ಅಂದ್ರು. ಬಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನು ರುಚಿಯವತ್ತು ಪಾಯಸ ಅಂದ್ರೆ, ಬಂದವರೆಲ್ಲ ಬರೀ ಪಾಯಸನೇ ತಿಂತಾ ಇದ್ದಾರೆ, ಮಿಕ್ಕಿದ್ ಯಾವುದು ತಿಂತಿಲ್ಲ. ಏನ್ ರುಚಿ ಏನ್ ರುಚಿ, ಅಮೃತ ಇದ್ದಾಗಿದೆ ಅಮೃತ ಇದ್ದಾಗಿದೆ. ಯಾರು 2 ಮೂಟೆ ಉಪ್ಪಾಕಿದ್ನಲ್ಲ ಅವನು ನೋಡ್ತಾ ಇದ್ದಾನೆ, ಇದೇನು ಕಥೆ ಇದು, ನಾನ್ ಮಾಡ್ಲಿಕ್ಕೆ ಹೊರಟದ್ದೇನು ಆದದ್ದೇನು ಅಂತ. ಅದಕ್ಕೆ ಅವನು ಊಟಕ್ಕೆ ಕೂತಂತೆ, ಊಟಕ್ಕೆ ನೋಡ್ತಾನೆ, ಏನ್ ಅದ್ಭುತವಾದ ರುಚಿ ಇದೆ. ಅವರು ಸ್ವಲ್ಪ ಒಳ್ಳೆಯವರಿದ್ರು, ಅಂದ್ರೆ ಸ್ವಭಾವತಃ ಕೆಟ್ಟವರಲ್ಲ, ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಕೆಟ್ಟವರಾದವರು. ಅವ್ರಿಗೆ ಆಗಲೇ ಕಣ್ಣಲ್ಲಿ ನೀರು ಬಂದು ಜಗನ್ನಾಥದಾಸರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟ. ಪೂರ್ತಿ ಜನ ಊಟ ಆಗೋವರೆಗೂ ಸುಮ್ಮನಿದ್ರು ಜಗನ್ನಾಥದಾಸರು. ಆಮೇಲೆ ಕಣ್ಣು ಬಿಟ್ರು. ಆಮೇಲೆ ಅವ್ನ ಕೈ ಮುಗಿದು ಹೇಳ್ತಾನೆ, ಸ್ವಾಮಿ ಅಪರಾಧ ಕ್ಷಮಿಸಿ, ನನಗೆ ಗೊತ್ತಾಗಬೇಕಾದದ್ದೊಂದು ಏನು ಗೊತ್ತಾ, ನಾನೇ ಕೈಯಾರೆ 2 ಮೂಟೆ ಉಪ್ಪಾಕಿದ್ದೇನೆ ಪಾಯಸಕ್ಕೆ, ಅದು ಸಿಹಿಯೇ ಹೇಗಾಯಿತು ಅಂತ ನನಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕು, ದಯವಿಟ್ಟು ಅದಕ್ಕೋಸ್ಕರ ನಂಗೆ ಕ್ಷಮ ಮಾಡಿ ನನಗೆ ಉತ್ತರ ಕೊಡಿ ಅಂದ್ರೆ ಜಗನ್ನಾಥದಾಸರು ಉತ್ತರ ಕೊಡ್ತಾರೆ. ಉಪ್ಪಿನಲ್ಲಿ ಜನಾರ್ದನ ರೂಪಿಯಾದ ಭಗವಂತ ಇದ್ದಾನೆ, ಸಕ್ಕರೆಯಲ್ಲಿ ಕೃಷ್ಣನಾಮಕನಾದ ಭಗವಂತ ಇದ್ದಾನೆ. ಅದಕ್ಕೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಪುರಂದರದಾಸರು ಹೇಳಿದ್ದು. ಸಕ್ಕರೆಯಲ್ಲಿ ಕೃಷ್ಣನಾಮಕನಾದ ಭಗವಂತ. ಅದಕ್ಕೆ ಏನ್ ಮಾಡಿದೆ ಗೊತ್ತಾ, ಜಗನ್ನಾಥದಾಸರು ಹೇಳ್ತಾರೆ, ಉಪ್ಪು ಬಂದಿದೆ ಅಂತ ಗೊತ್ತಾಯಿತು, ಅದಕ್ಕೆ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರಂತೆ, ಸ್ವಾಮಿ ನೀನು ಪಾಯಸದಲ್ಲಿ ಜನಾರ್ದನ ನಾಮಕನಾಗಿದ್ದಿ, ದಯವಿಟ್ಟು ನಿನ್ನ ರೂಪವನ್ನ ಕೃಷ್ಣನಾಮಕನಾಗಿ ಮಾಡಿಕೊಂಡು ಬಿಡು, ಅಷ್ಟೇ, ಇನ್ನೇನಿಲ್ಲ. ನೀನು ಜನಾರ್ದನ ರೂಪಿಯಾಗಿರೋ ಸ್ವಾಮಿ, ನೀನು ಕೃಷ್ಣನಾಮಕನಾಗಿ ಪ್ರಕಟನಾಗು. ಹಾಗಾಗಿ ಉಪ್ಪು ಸಕ್ಕರೆಯಾಗಿ ಬಿಡ್ತು. ಅಲ್ಲಿ ಜನಾರ್ದನ ರೂಪಿಯಾದ ಭಗವಂತ ತಾನು ಕೃಷ್ಣನಾಗಿ ಪ್ರಕಟನಾದ, ಆದ್ದರಿಂದ ಉಪ್ಪು ಅನ್ನುವುದು ಸಕ್ಕರೆ ಆಯಿತು. ಇದು ಸ್ವಭಾವ. ಇದು ಮಾಡ್ಲಿಕ್ಕೆ ಬರ್ತದೆ ಬರಲ್ಲ ಅಂತಲ್ಲ, ಆದ್ರೆ ಮಾಡುವುದಿಲ್ಲ. ಅದು ಜಗನ್ನಾಥದಾಸರಂತ ಮಹಾನುಭಾವರು ಅವರು ಪ್ರಾರ್ಥನೆ ಮಾಡಿದ್ರು, ಅಲ್ಲಿ ಅವರ ಮಹಿಮೆ ತೋರಿಸಬೇಕಾಗಿತ್ತು, ಸ್ವಾಮಿ ಹಾಗೆ ಮಾಡಿದ. ಆದ್ದರಿಂದಲೇ ಅವರ ವ್ಯಕ್ತಿತ್ವ ಅನ್ನುವುದೇನು ಅನ್ನುವುದು ಜಗತ್ತಿಗೆ ಗೊತ್ತಾಯ್ತು. ಎಲ್ಲೋ ಒಂದೊಂದು ಕಡೆ ಮಾಡ್ತಾನೆ, ತಾನು ಸ್ವತಂತ್ರ ಅಂತ ತೋರಿಸಲಿಕ್ಕೆ. ಆದರೆ ಉಪ್ಪಾಗಿರಬೇಕು ಅಲ್ವಾ, ಯಾವುದು ಕಹಿ ಇರಬೇಕು ಅದು ಕಹಿ ಇರಬೇಕು, ಯಾವುದು ಸಿಹಿ ಇರಬೇಕು ಅದು ಸಿಹಿ ಇರಬೇಕು. ಅದು ಅವರವರ ಸ್ವಭಾವ, ಅದನ್ನ ದೇವರು ಬದಲಾಯಿಸುವುದಿಲ್ಲ. ಇದನ್ನೇ 3 ಹೇಳಿದಲ್ಲಿಗೆ ಕಾಲ, ಕರ್ಮ, ಸ್ವಭಾವ, ಈ 3ಅನ್ನೂ ನಿಯಮನ ಮಾಡ್ತಾನಾದ್ರಿಂದ ಅವ ತ್ರಿವಿಕ್ರಮ. ಅವ ಕಾಲವನ್ನೂ ನಿಯಮನ ಮಾಡ್ತಾನೆ, ಬೇಕಾದ್ರೆ ಕಾಲವನ್ನ ದೀರ್ಘ ಮಾಡ್ತಾನೆ. ಈಗ ನೋಡಿ, 16 ವಯಸ್ಸು ಅಂತ ಆಯಸ್ಸಿದ್ದಲ್ವಾ ಮಾರ್ಕಂಡೇಯರಿಗೆ. ಮಾರ್ಕಂಡೇಯರು ಹುಟ್ಟುವಾಗ ಎಷ್ಟು ಆಯಸ್ಸು ಅವರಿಗೆ? 16 ವರ್ಷ. 16 ವರ್ಷ ಆಯಸ್ಸಿದ್ದವರನ್ನ ನರಸಿಂಹ ರೂಪದಿಂದ ಚಿರಂಜೀವಿ ಮಾಡಿಬಿಟ್ಟ ಅವರನ್ನ. ಇದು ಅವನದೇ ಲೀಲೆಯನ್ನ, ಅವನೇ ಮಾಡಿದ ಆಜ್ಞೆಯನ್ನ ಅವನೇ ವಿಸ್ತಾರ ಮಾಡಿದ್ದ. ಅವನು ಮಾಡ್ತಾನೆ, ಭಕ್ತರಿಗೋಸ್ಕರವಾಗಿ ಏನು ಬೇಕಾದ್ರೂ ಮಾಡ್ತಾನೆ. ಇದೇ ಹೇಳಿದ್ದು, ಕಾಲವನ್ನ ವಿಸ್ತಾರ ಮಾಡಿಬಿಟ್ಟ ಸ್ವಾಮಿ. ಕಾಲ ಅವನ ಕೈ ಕೆಳಗಡೆ ಇದೆ. ಕರ್ಮವೂ ಅಷ್ಟೇ, ಒಂದು ಕರ್ಮ ಮಾಡಿದ್ರಿಂದ ಅನಂತ ಕರ್ಮ ಮಾಡಿಸಿಬಿಡ್ತಾನೆ ಸ್ವಾಮಿ ಅಲ್ವಾ. 3 ಬಾರಿ ಅಶ್ವಮೇಧ ಯಾಗ ಮಾಡಿಸಿದ್ದು ಯಾರ ಕೈಲಿ? ಪಾಂಡವರ ಕೈಲಿ. 5 ಪಟ್ಟು ಹೆಚ್ಚು ಭಾಗ್ಯವನ್ನು ಕೊಡಿಸಿಬಿಟ್ಟ ಸ್ವಾಮಿ. 3 × 5 15 ಬಾರಿ ಅಶ್ವಮೇಧ ಯಾಗ ಮಾಡಿದ್ರೆ ಏನ್ ಫಲ ಬರ್ತದೋ ಆ ಫಲವನ್ನ ಪಾಂಡವರಿಗೆ ಕೊಡಿಸಿಬಿಟ್ಟ. ಮಾಡಿದ್ದು 3, ದಕ್ಕಿದ್ದು 15. ಇದು ತಾಕತ್ತು ಸ್ವಾಮಿ, ಕರ್ಮಫಲವನ್ನ ಕೊಡುವವ ಅವ. ಸ್ವಭಾವ, ಯಾರ ಸ್ವಭಾವ ಯಾವಾಗ ಹೇಗೆ ಬದಲಾಯಿಸಬೇಕು, ಏನ್ ಮಾಡಬೇಕು ಗೊತ್ತು. ಸಾಧಾರಣಕ್ಕೆ ಸ್ವಭಾವ ಬದಲಾಯಿಸುವುದಿಲ್ಲ. ಇದು ಭಗವಂತ. ಆದ್ದರಿಂದ 3, ಆ 3ಅನ್ನ ಉಳ್ಳವ, ಆ 3ಅನ್ನ ನಿಯಮನ ಮಾಡ್ತಾನಾದ್ದರಿಂದ ಅವನನ್ನ, ಆ ಸ್ವಾಮಿಯನ್ನ ನಾವು ತ್ರಿವಿಕ್ರಮ ಅಂತ ಕರೆಯುತ್ತೇವೆ. 3. 21ನೇ ಅರ್ಥ ಏನು ಅಂತ ಕೇಳಿದ್ರೆ, ಅಂದ್ರೆ 3 ರೀತಿಯ ಶರೀರಗಳಿವೆ. ಕ್ಷರ, ಅಕ್ಷರ, ಪುರುಷ ಅಂತ 3 ಅಲ್ವಾ. ಕ್ಷರ ಶರೀರ, ಅಕ್ಷರ ಶರೀರ, ಪುರುಷ ಶರೀರ ಅಂತ ಒಂದು. ಕ್ಷರ ಅಂದ್ರೆ ಏನು? ನಾಶವಾಗುವುದು ಅಂತ ಅರ್ಥ. ಅಕ್ಷರ ಅಂದ್ರೆ ನಾಶವಾಗದ್ದು, ಪುರುಷ ಅಂದ್ರೆ ಇವೆರಡಕ್ಕೂ ಕೂಡ ಅಧಿಪತಿಯಾದವ ಅಂತ ಅರ್ಥ. ಈಗ ಕ್ಷರ ಅಂದ್ರೆ ಯಾರು? ಬ್ರಹ್ಮದೇವರಿಂದ ಮೊದಲುಗೊಂಡು ತೃಣಾಂತ ಜೀವರವರೆಗೂ ಎಲ್ಲರೂ ಕ್ಷರರೇ. ಯಾಕೆಂದ್ರೆ ಎಲ್ಲರ ದೇಹವೂ ಒಂದಲ್ಲ ಒಂದು ದಿನ ಬೀಳ್ತದೆ. ಬ್ರಹ್ಮದೇವರದು ಲಿಂಗ ದೇಹ ಭಂಗವಾಗ್ತದೆ, ನಮ್ಮ ದೇಹವೂ ಭಂಗವಾಗುತ್ತೆ. ಯಾವತ್ತಾಗತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಯಾವತ್ತೋ ಒಂದಿನ ಅಂತೂ ಆಗತ್ತೆ. ಆದ್ದರಿಂದ ನಾವೆಲ್ಲ ಕ್ಷರದೇಹಿಗಳು. ಅಕ್ಷರಳು ಲಕ್ಷ್ಮೀದೇವಿ ಒಬ್ಬಳೇ, ಅವಳ ಶರೀರಕ್ಕೆ ನಾಶ ಇಲ್ಲ. ಇವರಿಬ್ಬರಿಗೂ ಒಡೆಯನಾದವ ಭಗವಂತ ಪುರುಷೋತ್ತಮ. ಕ್ಷರ, ಅಕ್ಷರ, ಪುರುಷೋತ್ತಮ. ಹಾಗಾಗಿ 3 ಕ್ಷರದಲ್ಲಿ ಅವರ ಶರೀರವನ್ನ ಕ್ಷರವಾಗುವಂತೆ ನೋಡಿಕೊಳ್ಳುವವ, ನಿಯಮನ ಮಾಡುವವ. ಲಕ್ಷ್ಮೀದೇವಿಗೆ ಅವಳ ಅಕ್ಷರ ಶರೀರವನ್ನ ಕೊಟ್ಟವ, ತಾನು ಪುರುಷೋತ್ತಮ ಶರೀರವನ್ನು ತೆಗೆದುಕೊಂಡವ. ಆದ್ದರಿಂದ ಅವ ತ್ರಿವಿಕ್ರಮ. ಆದ್ದರಿಂದ 3 ರೀತಿಯ ದೇಹವನ್ನ ನಿಯಮನ ಮಾಡ್ತಾನಾದ್ದರಿಂದ ತ್ರಿವಿಕ್ರಮ ಅಂತ ಹೇಳ್ತಾರೆ. ಇದು 21ನೇದು. 22ನೇದು, ದೇಶತಃ ಕಾಲತಃ ಗುಣತಃ ಅವ ಅನಂತನಾಗಿದ್ದಾನೆ. ಆದ್ದರಿಂದ ತ್ರಿವಿಕ್ರಮ ಅಂದ್ರೆ ಏನು?
ದೇಶತಃ ಭಗವಂತ ಅನಂತ ಅಂದ್ರೆ ಆ ಕಾಲದಲ್ಲಿಯೂ ಭಗವಂತ ಅನಂತನಾಗಿದ್ದ, ಆ ದೇಶದಲ್ಲಿಯೂ ಅನಂತ, ಈ ದೇಶದಲ್ಲಿಯೂ ಅನಂತ. ಕೆಲವರಿಗೆ ಅದೇನು ಹೇಳ್ತಾರಲ್ಲ, ಒಬ್ಬೊಬ್ಬರಿಗೆ ಹಮಾರ ಕುತ್ತ ಹಮಾರ ಗಲ್ಲಿ ಮೇ ಶೇರೆ ಅಂತೇನೋ ಒಂದು ಮಾತಿದೆ. ಅಂದ್ರೆ ಕೆಲವರಿಗೆ ಕೆಲವು ಪ್ರದೇಶದಲ್ಲಿ ಮಾತ್ರ ಅವರ ಗುಣಗಳು ಪ್ರಕಟವಾಗ್ತದೆ, ಎಲ್ಲ ಕಡೆ ಎಲ್ಲ. ಅದಕ್ಕೆ ಅವರಿಗೆ ಸ್ವಕ್ಷೇತ್ರೇ ಅಂತ, ಅವರವರ ಕ್ಷೇತ್ರದಲ್ಲಿ ಅವರ ಗುಣಗಳು ಪ್ರಕಟವಾಗ್ತದೆ, ಎಲ್ಲ ಕ್ಷೇತ್ರದಲ್ಲ. ಭಗವಂತನಿಗೆ ಆ ಲೆಕ್ಕವೇ ಇಲ್ಲ. ಅವನಿಗೆ ಇದು ಯಾವ ಕಾಡಿಗೆ ಹೋದ್ರೂ ಸಿಂಹ ರಾಜ ಅಂತೀವಿ ನೋಡ್ರಿ. ಸಿಂಹಕ್ಕೆ ತನ್ನ ಕಾಡು ಪರರ ಕಾಡು ಅಂತಿಲ್ಲ. ಅದು ಯಾವ ಕಾಡಿನಲ್ಲಿದ್ರೂ ಸಿಂಹ ರಾಜ ಅಂತ ಹೇಗಂತೀವೋ, ಭಗವಂತ ಎಲ್ಲ ದೇಶಗಳಲ್ಲಿದ್ರೂ ಅವ ಅನಂತನೇ. ಅವ ಯಾವ ದೇಶದಲ್ಲಿದ್ರೂ ಅನಂತನೇ. ಅವ ಮೇಲಿನ ದೇಶದಲ್ಲಿದ್ರು, ಅವ ಅಧೋ ದೇಶದಲ್ಲಿದ್ರು, ಅವ ಈ ದೇಶದಲ್ಲಿದ್ರು, ಎಲ್ಲಿದ್ರೂ ಸ್ವಾಮಿ ಅನಂತನೇ, ಅವ ಅನಂತ. ಇದೊಂದು. ಎರಡನೆಯದು ಕಾಲತಃ ಭಗವಂತ ಅನಂತ. ಅವನು ಎಲ್ಲ ಕಾಲದಲ್ಲಿಯೂ ಅನಂತ ಗುಣಗಣ ಪರಿಪೂರ್ಣನಾದವ. ಹಿಂದೆ ಇದ್ದು ಇವತ್ತಿಲ್ಲ ಅಂತಿಲ್ಲ. ಅವನ ಅವತ್ತಿನಿಂದಲೂ ಗುಣಗಣ ಪರಿಪೂರ್ಣನೇ, ಇವತ್ತೂ ಗುಣಗಣ ಪರಿಪೂರ್ಣನೇ, ನಾಳೆಯೂ ಗುಣಗಣ ಪರಿಪೂರ್ಣನೇ. ಆದ್ದರಿಂದ ಒಂದು. ಇನ್ನ ಗುಣತಃ ಭಗವಂತ ಅನಂತ. ಭಗವಂತನಿಗೆ ಎಷ್ಟು ಗುಣ ಇದೆ ಲಕ್ಷ್ಮೀದೇವಿಗೆ ಗೊತ್ತಾಗಲಿಲ್ಲ ಅಲ್ವಾ? ಮೇದಿನಿ ಪರಮಾಣ್ವಂಬು ಕಣಂಗಳ ನೈದಬಹುದು ಪರಿಗಣತಿಯನು, ಮಾಧವನಾನಂದಾದಿ ಗುಣಗಳು ಅನಾದಿ ಕಾಲದಿಂದ ಗಣಿತವೆಂಬುದೇ ಫಲವಿದು ಬಾಳ್ದುದಕ್ಕೆ. ಅದನ್ನು ಹಿಂಗೂ ನೋಡ್ತಾ ಇದ್ದೇವೆ. ಮೇದಿನಿ ಪರಮಾಣು ಅಂಬು ಕಣಂಗಳು. ಮೇದಿನಿ ಭೂಮಿ, ಭೂಮಿಯಲ್ಲಿರುವಂತ ಪರಮಾಣುಗಳು. ಇದು ವೇದದ ಅರ್ಥ. ಇದು ವಿಷ್ಣೋರ್ಕಂ ವೀರ್ಯಸ್ಯ, ಅದೇ ವಿಷ್ಣು ಸೂಕ್ತವನ್ನು ಹೇಳ್ತಿರಲ್ಲ, ಆ ವಿಷ್ಣು ಸೂಕ್ತದ ಅರ್ಥವನ್ನ ಹೇಳ್ತಾ ಇದ್ದಾರೆ. ವಿಷ್ಣೋರ್ಕಂ ವೀರ್ಯಸ್ಯ ಅನಂತಹ. ಇದನ್ನ ಆಚಾರ್ಯರು ಹೇಳಿದ್ರು. ನೈವೋದ ಪುಗೃಣಂ ತೋಂತಂ ಯದ್ಗುಣಾನಾಂ ಅಜಾದಯ ನೈವ ಉದ ಉಪಗೃಣಂ ತೋಂತಂ. ಪ್ರಪಂಚದಲ್ಲಿರುವಂತಹ ಎಲ್ಲ ಕಣಗಳು ಯಾರಾದ್ರೂ ಲೆಕ್ಕ ಹಾಕಿದ್ರೆ ಹಾಕಿಬಿಡಬಹುದು. ಪ್ರಪಂಚದಲ್ಲಿರುವಂತ ನೀರಿನ ಹನಿಗಳೆಷ್ಟಿದೆ ಅದನ್ನೂ ಲೆಕ್ಕ ಹಾಕಬಹುದು. ಆದರೆ ಭಗವಂತನ ಗುಣಗಳನ್ನ ಲೆಕ್ಕ ಹಾಕ್ಲಿಕ್ಕಾಗಲ್ಲ. ಅದನ್ನು ಹೇಳಿದ್ದು. ಅದಕ್ಕೆ ಅಂಥ ಗುಣಗಳು ಭಗವಂತ, ಅದರಿಂದ ಅನಂತನಾಗಿದ್ದಾನಾದ್ರಿಂದ ಅವ ತ್ರಿವಿಕ್ರಮ. ಇನ್ನ ಮೂರು ಹೇಳಿದ್ರಲ್ಲ. ಇನ್ನ ಜಾಗೃತ್ ಸ್ವಪ್ನ ಸುಷುಪ್ತಿ ಅಂತ ಮೂರು ಅವಸ್ಥೆ ಹೇಳಿದ್ವಲ್ಲ. ಮೂರು ಅವಸ್ಥೆಗಳಲ್ಲಿ ಮೂರು ರೀತಿಯ ಭೋಗವನ್ನ ಸ್ವಾಮಿ ಕೊಡ್ತಾನೆ. ಮೂರು ಅವಸ್ಥೆಯಲ್ಲಿ ಮೂರು ರೀತಿಯ ಭೋಗ. ಯಾವ ಭೋಗ? ಸ್ಥೂಲ ಭೋಗ, ಪ್ರವಿಭಕ್ತಿ ಭೋಗ, ಆನಂದ ಭೋಗ ಅಂತ ಮೂರು ಭೋಗ ಇದೆ ನೋಡಿ. ಜಾಗೃತಾವಸ್ಥೆಯಲ್ಲಿದ್ದಾಗ ನಮಗೆ ಸಿಗುವುದು ಸ್ಥೂಲ ಭೋಗ, ಸ್ಥೂಲವಾದದ್ದು. ಅಂದ್ರೆ ನಮ್ಮ ಅನುಭವಕ್ಕೆ ಬರ್ತದದು, ನಮ್ಮ ಅನುಭವಕ್ಕೆ ಬರ್ತದೆ, ಇನ್ನೊಬ್ಬರು ಅದನ್ನ ನೋಡಬಹುದು. ಈಗ ಶ್ರೀಪಾದರಾಜರಿಗೆ ಸುಖ ಪ್ರಾರಬ್ಧ ಇದ್ದಾಗೆ, ಅವರೊಬ್ಬರಿಗಲ್ಲ ನೋಡುವವರಿಗೂ ಗೊತ್ತಾಗ್ತಿತ್ತಲ್ವಾ. ಮುತ್ತಿನ ಕಿರೀಟ ಮೇಲ್ತುರಾಯಿ ಅಲ್ವಾ, ಮೇಲ್ಗಡೆ ಕವಚ ಹಾಕಿದ್ರು, ಎಲ್ಲ ನೋಡೋವರೆಗೂ ಗೊತ್ತಾಗ್ತಿತ್ತು, ಅವ್ರಿಗೂ ಗೊತ್ತಾಗ್ತಿತ್ತು. ವ್ಯಾಸರಾಜರ ವೈಭವ, ಅವರು ಕರ್ನಾಟಕ ಸಿಂಹಾಸನದ ಅದೀಶ್ವರರಾದರು, ಅದು ನೋಡೋವರೆಗೂ ಗೊತ್ತಾಯಿತು, ಇವ್ರಿಗೂ ಗೊತ್ತಾಯಿತು. ಇನ್ನು ವಾದಿರಾಜರಂತೂ ಸೋದಾಪುರದ ಅದೀಶ್ವರನಿಗೆ ಅವರು ವೈಭವದಿಂದ ಮೆರೆದರು. ಎಲ್ಲವೂ ಅಷ್ಟೇ. ಅದು ವಿಜೇಂದ್ರ ಸ್ವಾಮಿಗಳಾಗಿರ್ಬೋದು, ಟೀಕಾಕೃತ್ಪದರಾಗಿರ್ಬೋದು, ಕೆಲವೆಲ್ಲ ಸ್ಥೂಲ ಭೋಗಗಳೇನಿದೆ ಅದು ಪ್ರತಿಯೊಬ್ಬರಿಗೂ ಗೊತ್ತಾಗುವಂತ ಭೋಗಗಳು. ಅದು ಜಾಗೃತಾವಸ್ಥೆಯಲ್ಲಿ ಸ್ವಾಮಿ ಕೊಡ್ತಾನೆ. ಸ್ವಪ್ನಾವಸ್ಥೆಯಲ್ಲಿ ಪ್ರವಿವಕ್ತ ಭೋಗ ಅಂತ ಒಂದು ಕೊಡ್ತಾನೆ ಸ್ವಾಮಿ. ಅದು ನಮಗೆ ಮಾತ್ರ ಗೊತ್ತಾಗ್ತದೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ನೀವು ಹೇಳಿದ್ರು ಯಾರು ನಂಬಲ್ಲ. ಸ್ವಪ್ನಾವಸ್ಥೆಯಲ್ಲಿ ನಿಮ್ಮ ಸ್ವಪ್ನದ ಅನುಭವ ಯಾರು ನಂಬುವುದಿಲ್ಲ, ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಈಗ ನೀವು ಹೋಗಿ ಹೇಳಿದ್ರೆ ಏನಾಗ್ತದೆ? ರಾಯರು ರಾಘವೇಂದ್ರ ಸ್ವಾಮಿಗಳು ನನ್ನ ಸ್ವಪ್ನದಲ್ಲಿ ಕಾಣಿಸಿಕೊಂಡ್ರಪ್ಪ, ನನಗೆ ಅನುಗ್ರಹ ಮಾಡಿದ್ರು ಅಂತ ನಂಬ್ತಾರೆ ಅನ್ಕೊಂಡಿದ್ದೇರೇನು ಜನ? ಎದುರುಗಡೆ ಹೇಳಬಹುದು, ಏನಾಚಾರ್ರೆ, ಏನ್ ಪುಣ್ಯಾತ್ಮರು ನೀವು, ರಾಘವೇಂದ್ರ ಸ್ವಾಮಿಗಳು ನಿಮಗೆ ದರ್ಶನ ಕೊಟ್ಟು ಬಿಟ್ರಲ್ಲ, ಏನ್ ಪುಣ್ಯಾತ್ಮರು ನೀವು ಅಂತ ಎದುರುಗಡೆ ಅನ್ಬಹುದು. ಓಹೋ, ಏನ್ ನಾನ್ ನೋಡಿಲ್ವಾ ಇವ್ರ ಯೋಗ್ಯತೆ, ಇವ್ರ ಕನ್ಸಲ್ಲಿ ರಾಯರು ಬಂದ್ಬಿಟ್ರಂತೆ, ನೆಟ್ಟಿಗೆ ಸಂಧ್ಯಾವನೆ ಮಾಡಕ್ ಬರಲ್ಲ ಇವರಿಗೆ ಅನ್ಕೊಂಡೇ ಓಡಾಡೋದು ಜನ, ಅನ್ಕೊಂಡೇ ಜನ ಓಡಿದ್ದು. ಕಲಿಯುಗ ಇದು. ಯಾರು ನಂಬಲ್ಲ. ಅಮ್ಮನನ್ನ ಮಗ ನಂಬಲ್ಲ, ಮಗನನ್ನ ಅಮ್ಮ ನಂಬಲ್ಲ, ಅಪ್ಪ ಮಕ್ಕಳು ಸ್ವತಃ ನಂಬಲ್ಲ. ಇನ್ ಕೆಲವರಂತೂ ಹೆಂಗೂ ನಂಬಲ್ಲ ಅಂದ್ಮೇಲೆ ಅವ್ರು ಹೇಳಿಬಿಡ್ತಾರೆ, ಯಾಕ್ರಿ ಏಕಾದಶಿ ಉಪವಾಸ ಮಾಡ್ತಿಲ್ಲ ಅಂತ ಕೇಳ್ರಿ. ಟೀಕಾಕೃತ್ಪಾದರು ಕನ್ಸಲ್ ಬಂದಿದ್ರು, ಆಚಾರ್ಯ ನೀನ್ ಏಕಾದಶಿ ಉಪವಾಸ ಮಾಡಬೇಡ ಅಂತ ಹೇಳಿದ್ರು, ಅದಕ್ಕೆ ಮಾಡ್ತಿಲ್ಲ ಅಂತ ಹೇಳ್ಬಿಡೋದು ಅಲ್ವಾ. ಟೀಕಾಕೃತ್ಪಾದರು ಕನ್ಸಲ್ ಬಂದು ಏಕಾದಶಿ ಮಾಡಬೇಡ ಅಂತ ಹೇಳಿಕ್ ಬರ್ತಾರೇನೋರು. ಇದು ನಮ್ ಕತೆ. ಹೆಂಗೂ ನಂಬಲ್ಲ ಅಂತ ಗೊತ್ತು ಅಂತ ಇಷ್ಟ ಬಂದಿದ್ದೆಲ್ಲ ಹೇಳೋದಲ್ಲ. ಅದಕ್ಕೆ ಪ್ರವಿಭಕ್ತಿ ಭೋಗ ಅಂತ ಇವೆಲ್ಲ ಇದೆಯಲ್ಲ, ಇವೆಲ್ಲ ಬ್ರಹ್ಮಸೂತ್ರಗಳ ಭಾಷ್ಯವನ್ನ ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡಿದವ್ರಿಗೆ ಅರ್ಥ ಆಗ್ತದೆ. ನೋಡಿ, ಸ್ವಪ್ನ ವೃಂದಾವನಾಖ್ಯಾನ ಎಂತ ಅಪೂರ್ವವಾದ ಗ್ರಂಥ ಅನ್ನುವುದಕ್ಕೆ ನಾನು ಇದನ್ನು ವಿವರಣೆ ಮಾಡ್ತಾ ಇದ್ದೇನೆ. ಸುಮಾರು ಜನಕ್ಕೆ ಸ್ವಪ್ನ ವೃಂದಾವನಾಖ್ಯಾನ ಅಂದ್ರೆ ವೃಂದಾವನದ ಮಹಿಮೆ ಹೇಳ್ತಾರೆ. ಅಲ್ಲ, ಈ ಮಹಿಮೆಗಳನ್ನ ಹೇಳಲಿಕ್ಕೆ ಹೊರಟಿರೋದು. ಯಾಕಂದ್ರೆ ಅವರು ಪ್ರತಿಷ್ಠಾಪನೆ ಮಾಡಿದ ತ್ರಿವಿಕ್ರಮ ದೇವರು. ಅದ್ಯಾಕೆ ಅವರು ತ್ರಿವಿಕ್ರಮ ದೇವರನ್ನೇ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವುದಕ್ಕೆ ಇದು. ಕಲಿಯುಗದಲ್ಲಿ ತ್ರಿವಿಕ್ರಮ ದೇವರ ರೂಪ ಇದೆಯಲ್ಲ, ಅದು ಎಷ್ಟು ಉಪಾಸನೆಗೆ ಯೋಗ್ಯವಾದ ರೂಪ ಅಂತ. ಅದು ರುಜುದೇವತೆಗಳು ಉಪಾಸನೆ ಮಾಡ್ತಾರೆ, ನಾವು ತಿಳಿಯುವುದಕ್ಕೇನು. ಅದಕ್ಕಿಲ್ಲಿ ಪ್ರವಿಭಕ್ತಿ ಭೋಗ ಅಂತ ಸ್ವಪ್ನದಲ್ಲಿ ಸ್ವಾಮಿ ಕೊಡ್ತಾನೆ. ಅದು ನಮಗೆ ಮಾತ್ರ ಗೊತ್ತಾಗ್ತದೆ, ಬೇರೆಯವರು ಗೊತ್ತಾಗಲ್ಲ. ಇನ್ನೂ ಹೇಳ, ನಮಗೂ ಗೊತ್ತಾಗಲ್ಲ ಕೆಲವು ಸತಿ.
ನೀವು ಕನಸು ಕಾಣ್ತಾ ಇರ್ತೀರಿ ಅಂತ ಇಟ್ಕೊಳ್ರಿ. ಏನೋ ಒಂದು ಆ ಕನಸಿನಲ್ಲಿ ಏನೋ ನಡೆದಿರ್ತದೆ, ಎಚ್ಚರ ಆದ್ಮೇಲೆ ನಿಮಗೆ ಗೊತ್ತಾಗಲ್ಲ. ಅದು ಎಷ್ಟೋ ಸತಿ ಯೋಚನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ, ಏನೋ ನಡೀತು ಕನಸಲ್ಲಿ, ಏನೋ ನಡೀತು, ಇಲ್ಲ ಭಯಂಕರವಾದದ್ದು ನಡೆದಿರಬಹುದು, ಇಲ್ಲ ಅಂದ್ರೆ ಒಳ್ಳೇದು ನಡೆದಿರಬಹುದು. ಏನ್ ನಡೀತು ಅಂತ ನಮಗೆ ಗೊತ್ತಾಗಲ್ಲ. ಎಚ್ಚರವಾದಾಗ ಅದು ನೆನಪಿಗೆ ಬರೋದಿಲ್ಲ. ಒಟ್ಟಲ್ಲಿ ಇಲ್ಲ ಸಂತೋಷವಾಗಿರ್ತದೆ, ಇಲ್ಲ ದುಃಖವಾಗಿರ್ತದೆ. ಏನೋ ಆಯ್ತಲ್ಲ ಏನು ಜ್ಞಾಪಕಕ್ಕೆ ಬರಲ್ಲ. ಅದಕ್ಕೆ ಪ್ರವಿಭಕ್ತ ಭೋಗ ಅಂತ ಕರೆಯೋದು. ಆ ಭೋಗ ಅನುಭವಿಸಿರ್ತಾನೆ, ಅದು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬರಲ್ಲ, ಅಲ್ಲ ತನಗೇ ಗೊತ್ತಾಗುವುದಿಲ್ಲ ಅಂತ ಭೋಗವನ್ನು ಕೊಡ್ತಾನೆ. ಇನ್ನು ನಿದ್ರಾವಸ್ಥೆಯಲ್ಲಿ ಭಗವಂತ ಆನಂದ ಭೋಗವನ್ನು ಕೊಡ್ತಾನೆ. ನಿದ್ರೆಯಲ್ಲಿ ಸಿಗುವಷ್ಟು ಆನಂದ ಪ್ರಪಂಚದಲ್ಲಿ ಎಲ್ಲಿಯೂ ಸಿಗುವುದಿಲ್ಲ, ಗಾಢ ನಿದ್ರೆಯಲ್ಲಿ. ಹಾಗಂತ 24 ಗಂಟೆ ನಿದ್ದೆ ಮಾಡ್ತೀವಿ ಆಚಾರ್ಯ ಅಂತಲ್ಲ, ಅದಾಗದೆ ಬರಬೇಕು ಅಂತ ಹೇಳಿದ್ದು. ಕಣ್ಣು ಒತ್ತರಿಸಿಕೊಂಡು ಬಂದಾಗ ಮಾಡುವಂತ ನಿದ್ದೆ ಇದೆಯಲ್ಲ, ಅವ್ನು ಕೂತಿದ್ದಂಗೆ ಮಲಗಿಬಿಡ್ತಾರೆ ನೋಡ್ರಿ. ಪುರಾಣದಲ್ಲಿ ಮಲಗ್ತಾರಲ್ಲ ಕೂತಿದ್ದಂಗೆ, ಹಂಗೆ ಎಲ್ಲಿ ನಿಮಗೆ ನಿದ್ದೆ ಬರದೆ ಹೋದ್ರು 2 ಕಡೆ ನಿದ್ದೆ ಗ್ಯಾರಂಟಿ ಬರ್ತದೆ. 2 ಕಡೆ ನಿದ್ದೆ ಗ್ಯಾರಂಟಿ ಬರ್ತದೆ. ಒಂದು ಪುರಾಣದಲ್ಲಂತೂ ನಿದ್ದೆ ಪರ್ಫೆಕ್ಟ್ ಆಗಿ ಬರ್ತದೆ. ಪ್ರಪಂಚದಲ್ಲಿ ಯಾವ ಡಾಕ್ಟ್ರು ಕೂಡ ನಿದ್ದೆ ಮಾತ್ರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಪುರಾಣ ಕರ್ಕೊಂಡ್ಬಂದು ಕೂಡಿಸ್ರಿ ಅವ್ರನ್ನ, ನಿದ್ದೆ ಬರದೆ ಹೋದ್ರೆ ಕೇಳ್ರಿ. ಅದೊಂದು ಭಜನೆ ಮಾಡುವಾಗ ನಮಗೆ ಗೊತ್ತಿಲ್ಲದಂತೆ ನಿದ್ದೆ ಬರ್ತದೆ. ಅದಕ್ಕೆ ಅವೆರಡು ಕಡೆ ನಿದ್ದೆ ಬರಬಾರದು ಅಂತ ಕಾರಣ. ಅದಕ್ಕೋಸ್ಕರ ಹೇಳ್ತೇನೆ, ಸುಮ್ಮನೆ ಸಂದರ್ಭ ಬಂತು ಅಂತ ಅಲ್ವಾ. ಪಾಪಗಳು ಕೇಳಿದವಂತೆ ಭಗವಂತನನ್ನು ಹೋಗಿ, ಅಲ್ಲ ಬ್ರಹ್ಮವೈವರ್ತಕ ಪುರಾಣದ ಕತೆ. ಸ್ವಾಮಿ ನಿನ್ನ ಕೀರ್ತನೆ ಮಾಡಿದರೆ ಎಲ್ಲ ಪಾಪಗಳು ಹೋಗ್ತವೆ ಕಲಿಯುಗದಲ್ಲಿ ಅಂತಿ, ಪುರಾಣ ಪುಣ್ಯ ಕಥೆಗಳನ್ನು ಕೇಳುವುದರಿಂದ ಅವರಿಗಿರುವ ಪಾಪಗಳೆಲ್ಲ ಹೋಗಿಬಿಡ್ತದೆ ಅಂತ ಹೇಳ್ತಿ. ಯೋಗ್ಯರು ಅಯೋಗ್ಯರು ಎಲ್ಲರೂ ಪುರಾಣ ಕೇಳ್ತಾರೆ, ಯೋಗ್ಯರು ಅಯೋಗ್ಯರು ಎಲ್ಲರೂ ಭಜನೆ ಮಾಡ್ತಾರೆ. ಎಲ್ಲರದೂ ಪಾಪಗಳು ಹೋಗಿಬಿಟ್ರೆ ಮತ್ತೆ ಯೋಗ್ಯರಿಗೂ ಅಯೋಗ್ಯರಿಗೂ ಏನು ಬೆಲೆ ಅಂತ ಕೇಳ್ತದೆ. ಪಾಪದ ಅಭಿಮಾನಿ ದೇವತೆ ಬಂದು ಕೇಳಿದ್ರು. ಅದಕ್ಕೆ ಅವ್ರು ಏನ್ ಹೇಳ್ದ ಗೊತ್ತಾ ಭಗವಂತ, ಪುರಾಣದಲ್ಲಿ ಮತ್ತೆ ಭಜನೆ ಮಾಡುವಾಗ ನೀನು ಇರು. ಯಾರು ನಿದ್ದೆ ಮಾಡುತ್ತಾರೆ ಪುರಾಣದಲ್ಲಿ ಮತ್ತೆ ಭಜನೆ ಮಾಡುವಾಗ, ಮಿಕ್ಕವ್ರು ಯಾರು ಕೂತಿರ್ತಾರಲ್ಲ ಅವ್ರದ್ದೆಲ್ಲ ಪಾಪವನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡು ಅಂತ ಹೇಳಿದ್ದಾನೆ ಸ್ವಾಮಿ. ಅದಕ್ಕೆ ದಯವಿಟ್ಟು ನಿದ್ದೆ ಬಂದ್ರೆ ಸ್ವಲ್ಪ ಎದ್ದು ಆಚೆ ಕಡೆ ಓಡಾಡಿಕೊಂಡು ಬನ್ನಿರಿ. ಯಾಕೆ ಸುಮ್ಮನೆ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಹಾಗಂತ ಎಲ್ಲರೂ ಎದ್ದು ಹೋಗ್ಬಿಡ್ಬೇಡಿ. ಅದಕ್ಕೆ ಹೇಳಿದ್ದು, ಯಾರಿಗಾದ್ರೂ ಆ ರೀತಿ ತೂಕುಡಿಕೆ ಬರ್ತಾ ಇದ್ರೆ ಒಂದು 5 ನಿಮಿಷನಾದ್ರೂ ಹೋಗಿ ಮುಖ ತೊಳ್ಕೊಂಡು ಬನ್ನಿರಿ. ಕಾರಣ ಏನು ಗೊತ್ತಾ, ಗೊತ್ತಿಲ್ಲದೆ ನಾವೇನಾದ್ರೂ ಪುರಾಣದಲ್ಲಿ ನಿದ್ದೆ ಮಾಡಿದ್ರೆ ಅದು ಯಾರ್ಯಾರು ಪುರಾಣ ಕೇಳ್ತಿದ್ದಾರಲ್ಲ ಅವ್ರದೆಲ್ಲ ಪಾಪ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಅದು ಭಗವಂತ ಮಾಡಿದ ವ್ಯವಸ್ಥೆ. ಅದರಿಂದ ಪುರಾಣ ಕೇಳಿದವ್ರಿಗೆಲ್ಲ ಪುಣ್ಯ ಬಂದ್ಬಿಡ್ತದೆ ಅಂತಲ್ಲ. 50 ವರ್ಷ ಪುರಾಣ ಕೇಳಿದ್ರ ಆಚಾರ್ಯ, ಅವ್ರಿಗೆ ಯಾಕೆ ಆ ಸ್ಥಿತಿ ಬಂತು ಅಂದ್ರೆ 50 ವರ್ಷ ಪುರಾಣ ಕೇಳಿದ್ರು ನಿದ್ದೆ ಮಾಡಿದ್ರು ನಮಗೇನು ಗೊತ್ತಾಗಿರ್ತದೆ, ಅದಕ್ಕೆ ಹೇಳಿದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಆ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ನಿದ್ದೆ ಮಾಡಬಾರದ ಜಾಗದಲ್ಲಿ ನಿದ್ದೆ ಮಾಡಿದ್ರೆ ಇದೇ ಕಥೆ ಆಗೋದು. ಮಾಡಬೇಕಾದ ಜಾಗದಲ್ಲಿ ನಿದ್ದೆ ಮಾಡಿದ್ರೆ ಭಗವಂತ ಆನಂದ ಭೋಗವನ್ನು ಕೊಡ್ತಾನೆ. ಆನಂದವಾಗಿರ್ತದೆ ಅವರಿಗೆ. ನೋಡಿ, ಅದಕ್ಕೆ ಏನೇ ದುಃಖಗಳನ್ನು ಅನುಭವಿಸ್ತಾ ಇದ್ರು, ಒಬ್ಬ ಅಸ್ತಮಾ ಪೇಷಂಟ್ ಇದ್ದಾನೆ, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ, ಬಹಳ ಅನುಭವಿಸ್ತಾ ಇದ್ದಾನೆ. ಅವನಿಗೆ ನಿದ್ದೆ ಬಂತು ಅಂದ್ರೆ ಆರಾಮಾಗಿ ಬಿಡ್ತಾನೆ. ಏನೋ ಆಕ್ಸಿಡೆಂಟ್ ಆಗಿದೆ, ಕೈ ಮೈಯೆಲ್ಲ ರಕ್ತ ಆಗಿದೆ, ಅವನಿಗೆ ಗೊತ್ತಾಗಿಲ್ಲ, ಅವನಿಗೇನೋ ನಿದ್ದೆ ಬಂತು ಅಂದ್ರೆ ಅವ ಆರಾಮಾಗಿ ಬಿಡ್ತಾನೆ. ನಿದ್ದೆ ಮಾಡುವವರೆಗೂ ಅವನಿಗೆ ದೇಹದ ನೋವಿನ ಪರಿವೆಯೂ ಇರುವುದಿಲ್ಲ, ದೇಹದಲ್ಲಾಗಿರುವಂತ ಗಾಯ ಏನು ಅಂತ ಗೊತ್ತಾಗಿರಲ್ಲ, ಆರಾಮಾಗಿರ್ತಾನೆ. ಎದ್ದಾಗ ನೋವು ಬರ್ತದೆ ತಿರ್ಗಾ. ಅದಕ್ಕೆ ಡಾಕ್ಟರ್ ಏನ್ ಮಾಡ್ತಾರೆ, ಅವನಿಗೆ ಏನೋ ಒಂದು ಇಂಜೆಕ್ಷನ್ ಕೊಟ್ಟು ನಿದ್ದೆ ಮಾತ್ರೆ ಕೊಟ್ಟು ಮಲಗಿಸಿ ಬಿಡ್ತಾರೆ. ಆದಷ್ಟು ಅವನಿಗೆ ನೋವು ಗೊತ್ತಾಗದೆ ಹೋಗಲಿ ಅಂತ ಅನೆಸ್ಥೇಷಿಯಾ ಕೊಡುವುದು. ಇದನ್ನೇ ಹೇಳಿದ್ದು. ಅದಕ್ಕೆ ಆನಂದ ಭೋಗ ಅಂತಾರೆ. ಅಲ್ಲಿಗೆ 3 ವ್ಯವಸ್ಥೆಯಲ್ಲಿ ಅಂದ್ರೆ ಎಚ್ಚರ ವ್ಯವಸ್ಥೆಯಲ್ಲಿ ಸ್ಥೂಲ ಭೋಗವನ್ನು, ಸ್ವಪ್ನಾವಸ್ಥೆಯಲ್ಲಿ ಪ್ರವಿಭಕ್ತ ಭೋಗವನ್ನು, ಆಮೇಲೆ ನಿದ್ರಾವಸ್ಥೆಯಲ್ಲಿ ಆನಂದ ಭೋಗವನ್ನು ಕೊಡ್ತಾನಾದ್ರಿಂದ ಭಗವಂತನಿಗೆ ತ್ರಿವಿಕ್ರಮ ಅಂತ ಹೆಸರು. ಇದು 23ನೇ ಅರ್ಥ. 24ನೇ ಅರ್ಥ 3 ಹನುಮ ಭೀಮ ಮಧ್ವ ಅವತಾರದಲ್ಲಿ ಅವರಿಗೆ ವಿಶೇಷವಾಗಿ ತಾನೇ ಜ್ಞಾನ ಕೊಟ್ಟವ, ಇನ್ನೊಬ್ಬರಲ್ಲ. ಯಾಕಿದನ್ನು ಹೇಳ್ತಾರೆ ಅಂದ್ರೆ, ಹನುಮಂತನ ಅವತಾರದಲ್ಲಿ ಹನುಮಂತ ದೇವರು ಸೂರ್ಯನ ಹತ್ರಕ್ಕೆ ಹೋಗಿ ವ್ಯಾಕರಣ ಕಲ್ತ್ಕೊಂಡ್ಬಂದ್ರು ಅಂತಿದೆ ರಾಮಾಯಣದಲ್ಲಿ. ವಾಲ್ಮೀಕಿ ರಾಮಾಯಣದಲ್ಲೂ ಇದೆ, ಬೇರೆ ರಾಮಾಯಣಗಳಲ್ಲೂ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಅವರಲ್ಲ, ಸೂರ್ಯ ಅಲ್ಲ ವ್ಯಾಕರಣ ಹೇಳಿಕೊಟ್ಟಿದ್ದು, ಸೂರ್ಯನ ಅಂತರ್ಗತನಾಗಿರ್ತಕ್ಕಂತಹ ಸೂರ್ಯ ನಾರಾಯಣ ಹೇಳಿಕೊಟ್ಟಿದ್ದು ಅಂತ. ಅವ್ರು ಯಾರಲ್ಲಿ ಕಲ್ತರೂ ಕೂಡ, ಹನುಮಂತ ದೇವರಾಗಲಿ ಯಾರೇ ಆಗಲಿ, ವಾಯುದೇವರು ಯಾರಲ್ಲಿ ಕಲ್ತರೂ ಅವರೊಳಗೆ ಭಗವಂತನ ಸನ್ನಿಧಾನ ಇರ್ತದೆ. ಭೀಮಸೇನ ದೇವರು ದ್ರೋಣಾಚಾರ್ಯರಿಂದಲ್ಲ ಕಲ್ತದ್ದು, ದ್ರೋಣಾಚಾರ್ಯರೊಳಗೆ ಭಗವಂತ ವೇದವ್ಯಾಸ ನಾಮಕನಾಗಿ ಕೂತಿದ್ದ, ಅವ ಹೇಳಿಕೊಟ್ಟ ಅಷ್ಟೇ. ಇನ್ನು ಮಧ್ವಾಚಾರ್ಯರು ಅಚ್ಯುತ ಪರೀಕ್ಷರಲ್ಲಿ ಅಥವಾ ತೋಟಂತಿಲ್ಲಾಯರಲ್ಲ, ಅವರು ನಿಜವಾಗಿ ಕಲ್ತದ್ದು ವೇದವ್ಯಾಸ ದೇವರಿಂದ. ಹಾಗಾಗಿ ಆ 3 ಅವತಾರದ ವಾಯುದೇವರಲ್ಲಿ ತಾನೇ ನಿಂತು ಭಗವಂತ ಅವರಿಗೆ ಜ್ಞಾನವನ್ನು ಕೊಟ್ಟ ಅಂದ್ರೆ ಏನು, ಅವರು ಮೊದಲೇ ಪೂರ್ಣ ಪ್ರಜ್ಞರು, ವಿಶೇಷವಾದ ಜ್ಞಾನ ಕೊಟ್ಟ ಅಂತ ಅರ್ಥ. ಇದನ್ನು ಹೇಳ್ತಾರೆ. ಆದ್ದರಿಂದಲೂ ಕೂಡ ಕ್ರಮುಗತವು ಅಂತ ಅದಕ್ಕೆ ಜ್ಞಾನವಾಚಿ ಅಂತ ಅರ್ಥ ಬರೀತಾರೆ. ಅಧಿಕ ಜ್ಞಾನವನ್ನ ಸ್ವಾಮಿ ಕೊಟ್ಟ ಅಂತ. ಅದಕ್ಕೋಸ್ಕರವಾಗಿ ಅವನನ್ನು ತ್ರಿವಿಕ್ರಮ ಅಂತ ಕರೀತಾರೆ. ಇನ್ನ 25ನೇ ಅರ್ಥ 3 ಅಂದ್ರೆ ಅದಾನ ಆಗ್ರಹಣ ದೃಷ್ಟ್ಯ ಅಂತ 3.
ಅಲ್ವಾ? ನೋಡಿ, ನೈವೇದ್ಯವನ್ನಿಟ್ಟಾಗ ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನೆ ನೈವೇದ್ಯವನ್ನ? 3 ರೀತಿಯಲ್ಲಿ ಸ್ವೀಕಾರ ಮಾಡ್ತಾನೆ ಸ್ವಾಮಿ. ಅದಾನ ಅಂದ್ರೆ ಮುಖದಿಂದ, ಅದಾನ ಅಂದ್ರೆ ನೋಡುವಿಕೆ ಅಂತ ಅರ್ಥ. ಮುಖದಿಂದ ಅದಾನ ನೋಡುವಿಕೆ ಅಲ್ವಾ? ಮೂಗಿನಿಂದ ಆಘ್ರಾಣ ವಾಸನೆಯನ್ನ ತೆಗೆದುಕೊಳ್ಳುವಿಕೆ. ಇದಾದ ಮೇಲೆ ದೃಷ್ಟಿಯ ಕಣ್ಣುಗಳಿಂದ ಅದರ ಮೇಲೆ ಕೃಪಾ ದೃಷ್ಟಿಯನ್ನು ಹಾಕುವಿಕೆ. ಅದಾನ ಅಂದ್ರೆ ಬಾಯಿ ಅಂತ ಇದೆ, ಯಾರಿಗೆ ಯೋಗ್ಯತೆ ಇದೆ ಅವರು ಭಗವಂತ ಅವರಲ್ಲಿ ಅವರು ಕೊಟ್ಟ ಆಹಾರವನ್ನು ಸ್ವೀಕಾರವೂ ಮಾಡ್ತಾನೆ. ಸ್ವಾಕ್ಯರಸವನ್ನಂತೂ ಸ್ವೀಕಾರ ಮಾಡ್ತಾನೆ ಅದಾರದಿಂದ. ಇನ್ನು ಮುಖ್ಯವಾಗಿರ್ತಕ್ಕಂಥ ರಸ ಸ್ವಾಮಿ ಸ್ವೀಕಾರ ಮಾಡ್ತಾನೆ. ನೀವು ಏನೇ ಭಗವಂತನಿಗೆ ನೈವೇದ್ಯ ಮಾಡಿದ್ರು ಅದನ್ನ ತನ್ನ ಸ್ವಾಕ್ಯರಸವಾಗಿ ಪರಿವರ್ತನೆ ಮಾಡಿಕೊಂಡೇ ಸ್ವೀಕಾರ ಮಾಡ್ತಾನೆ. ನಾವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಲ್ಲ. ನಾವು ಒಬ್ಬಟ್ಟು ಕೊಟ್ರೆ ಭಗವಂತ ಊಟ ಮಾಡಲ್ಲ. ಅದನ್ನ ತನ್ನ ಸ್ವಾಕ್ಯರಸವನ್ನಾಗಿ ಅದನ್ನ ಪರಿವರ್ತನೆ ಮಾಡಿಕೊಂಡೇ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಅದಾನ, ಆಘ್ರಾಣ, ದೃಷ್ಟಿಯ ಅಂತ 3. ಮೊದಲು ಭಗವಂತನ ದೃಷ್ಟಿ ಬೀಳಬೇಕದ ಮೇಲೆ. ಭಗವಂತನ ದೃಷ್ಟಿ ಬೀಳುವುದು ಅದು ನರಸಿಂಹದೇವರ ರೂಪದಿಂದ. ನರಸಿಂಹದೇವರ ರೂಪದಿಂದ ಭಗವಂತನ ದೃಷ್ಟಿ ಅದರ ಮೇಲೆ ಬೀಳಲಿ, ಅದೊಂದು. ಅದಕ್ಕೆ ದೃಷ್ಟಿಯ. ಇನ್ನಾಗ್ರಹಣ ಕೂರ್ಮ ರೂಪದ ಭಗವಂತನಿಂದ ಆಗ್ರಹಣ, ಅಲ್ಲಿಗೆ ಅದರ ಅದೇನಿದೆ ವಾಸನೆ ಅದು ಭಗವಂತನ ಮೂಗಿಗೆ ಬಡಿಯಲಿ, ಅದರ ಭಗವಂತ ಸ್ವೀಕಾರ ಮಾಡಲಿ. ಅಲ್ಲ, 2 ಆಯ್ತು. ಇನ್ನು 3 ಯಾವುದು ಅಂತ ಕೇಳಿದ್ರೆ ಅದು ದೃಷ್ಟಿಯ, ಅದು ಅದಾನ. ಅದಾನ ಅನ್ನೋದು ಮತ್ಸ್ಯ ರೂಪದ ಭಗವಂತ. ಮತ್ಸ್ಯರೂಪ, ಮತ್ಸ್ಯ ಅನ್ನುವುದಕ್ಕೆ ನಾಲಿಗೆ ಚುರುಕಲ್ವಾ? ಆ ಮತ್ಸ್ಯರೂಪದ ಭಗವಂತನಿಂದ ಆದಾನ, ಕೂರ್ಮ ರೂಪದ ಭಗವಂತನಿಂದ ಆಘ್ರಾಣ, ಮತ್ತೆ ನರಸಿಂಹ ರೂಪದ ಭಗವಂತನಿಂದ ದೃಷ್ಟಿಯ. ಅಲ್ಲಿಗೆ 3 ರೀತಿಯಲ್ಲಿ ಭಗವಂತ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ. ಅದು ಹಾಗೆ ಸ್ವೀಕಾರ ಮಾಡು. ನಮಗ್ ಗೊತ್ತಾಗಲ್ಲ, ಗೊತ್ತಾಗುವವರಿಗೆ ಗೊತ್ತಾಗ್ತದೆ ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನೆ ಅಂತ. ಸ್ವಾಕ್ಯರಸವನ್ನ ಸ್ವಾಮಿ ಸ್ವೀಕಾರ ಮಾಡ್ತಾನೆ, ನಮಗೆ ಮಿಕ್ಕಿದ್ದನ್ನ ಕೊಡ್ತಾನೆ. ನಾವು ಸ್ವಾಕ್ಯರಸವನ್ನ ಸ್ವೀಕಾರ ಮಾಡುವಂತೆ ಮಾಡ್ತಾನೆ. ಈಗ ನೋಡ್ರಿ, ಯಾಕಿದನ್ನು ಹೇಳಿದೆ ಅಂದ್ರೆ, ಈಗ ಇಲ್ಲಿ ವಾದಿರಾಜರು ಒಂದು ಮಾತು ಹೇಳ್ತಾರೆ, ಇದೇ ರೀತಿಯಲ್ಲಿ ನಮಗೂ ನಡೆಯುತ್ತದೆ, ನಮ್ಮಲ್ಲೂ ಕೂಡ. ಹಸಿವಾಗುವುದು ಯಾವುದಕ್ಕೆ? ಮೊದಲು ಪ್ರಶ್ನೆ. ದೇಹಕ್ಕೆ ಹಸಿವಾಗತ್ತೋ ಜೀವಕ್ಕೆ ಹಸಿವಾಗತ್ತೋ ಪ್ರಶ್ನೆ. ನಾವಿದನ್ನು ಯೋಚನೆಯೇ ಮಾಡಲ್ಲ. ಯಾಕಂದ್ರೆ ನಾವು ಈಗ ವೇದಾಂತವನ್ನ ನೋಡಲ್ಲ. ನಾವು ವೇದಾಂತ ನೋಡೋ ಕಥೆ ಬೇರೆ. ಯೋಚನೆ ಮಾಡ್ರಿ ಸ್ವಲ್ಪ. ನಮ್ಮ ದೇಹಕ್ಕೆ ಹಸಿವಾಗುವುದೋ ಅಥವಾ ಜೀವಕ್ಕೆ ಹಸಿವಾಗುವುದೋ? ದೇಹಕ್ಕೆ ಹಸಿವಾಗುವುದಿಲ್ಲ. ದೇಹ ಜಡ, ಅದಕ್ಕೆ ಹಸಿವಾಗುವುದಿಲ್ಲ ಅಲ್ವಾ? ಕಲ್ಲಿಗೆ ಹಸಿವಾಯಿತು, ಮಣ್ಣಿಗೆ ಹಸಿವಾಯಿತು ಅಂತ ಯಾರೂ ಹೇಳಲ್ಲ ಪ್ರಪಂಚದಲ್ಲಿ. ಜೀವಿಗೇ ಹಸಿವಾಗುವುದು. ಹೌದಾ? ಹೌದು. ಜೀವಿಗೆ ಹಸಿವಾದ್ರೆ ನಾವು ಆಹಾರ ಕೊಡ್ತಿರೋದು ಯಾವುದಕ್ಕೆ? ದೇಹಕ್ಕೆ ಆಹಾರ ಕೊಡ್ತಿದ್ದೀವೋ ಜೀವಕ್ಕೆ ಆಹಾರ ಕೊಡ್ತಿದ್ದೀವೋ? ದೇಹಕ್ಕಲ್ವ ಆಹಾರ ಕೊಡ್ತಿರೋದು. ಜೀವಿಗೆ ಹಸಿವಾದ್ರೆ ನಾವು ದೇಹಕ್ಕೆ ಆಹಾರ ಕೊಟ್ರೆ ಜೀವಿಗೆ ತೃಪ್ತಿ ಆಗ್ತದಲ್ಲ? ಹೇಗೆ ತೃಪ್ತಿ ಆಗ್ತದೆ? ನಾವು ಯೋಚನೆಯೇ ಮಾಡಲಿಲ್ಲ ಇದನ್ನ. ಇದಕ್ಕೆ ಭಗವಂತ ನೈವೇದ್ಯ ಪ್ರಕರಣ ಅಂತ ಹೇಳಿದ್ದು. ಅದಾಹ್ನ, ದೃಷ್ಟಿಯ, ಆಗ್ರಹಣ ಅಂತ 3 ಹೇಳಿದ. ಅಂದ್ರೆ ಏನು ಗೊತ್ತಾ? ನಮಗೂ 3 ಸ್ವಾಕ್ಯರಸಗಳನ್ನು ಸ್ವಾಮಿ ಇಟ್ಟಿದ್ದಾನೆ. ಏನು ಗೊತ್ತಾ? ನಾವು ಯದ್ಯಪಿ ಕೊಡುವುದು ಜಡಕ್ಕೆ ಆದರೂ ಜಡಕ್ಕೆ ಆಹಾರ ಹೋಗುತ್ತಿರುವುದನ್ನ ಭಗವಂತ ಜೀವಿಗೆ ತೋರಿಸ್ತಾನಂತೆ. ಅದು ಸ್ವಾಕ್ಯರಸ. ಅಂದ್ರೆ ಜಡವಾಗಿರ್ತಕ್ಕಂಥ ನಿನ್ನ ದೇಹ ಆಹಾರ, ಜಡವಾದ ಆಹಾರವನ್ನ ತಿಂತಾ ಇದೆ. ತಿಂತಿರೋದು ಜಡವಾದ ಆಹಾರವನ್ನೇ. ಅಲ್ಲಿ ಜೀವಿ ಏನಲ್ವಲ್ಲ, ಜಡವಾದ ಆಹಾರವನ್ನೇ ತಿಂತಿರೋದು. ಯದ್ಯಪಿ ಮಾಂಸಾಹಾರಿಗಳು ಕೂಡ ಅದೇನು ಬದುಕಿದ್ದಾಗೇನು ತಿನ್ನಲ್ಲ ಅಲ್ವಾ? ಚೈನಾದವರೊಬ್ರು ಅದಕ್ಕೆ ಬಿಟ್ಬಿಟ್ರೆ, ಅವರು VVIPಗಳು. ಅವ್ರು ಬದುಕಿದ್ದಾಗಲೇ ತಿಂದು ಬಿಡ್ತಾರೆ, ಮನುಷ್ಯರನ್ನೇ ತಿಂದು ಬಿಡ್ತಾರೆ. ಅವ್ರು ಮಿಕ್ಕಿದವ್ರು ಬಿಡಲ್ಲ. ಇದು ನಮ್ಮ ಭಾರತದಲ್ಲಂತ ರಾಜಕಾರಣಿಗಳು ಮಾಡ್ತಾರೆ. ಅವ್ರು ಬದುಕಿರೋ ಜೀವನೇ ತಿಂದು ಬಿಡ್ತಾರಲ್ಲ. ಅದಕ್ಕೋಸ್ಕರ ತಮಾಷೆಗೆ ಹೇಳ್ತಾರೆ ಅಲ್ಲಿ, ಸುಮ್ಮನೆ ಸಂದರ್ಭ ಬಂತು ಅಂತ. ಅಲ್ಲಿ ಇವನು ಪಂಪ ಒಂದು ಮಾತು ಹೇಳ್ತಿದ್ದಾನೆ. ದುರ್ಯೋಧನ ಹತ್ರ ಬಂತು, ಪಿಶಾಚಿಗಳು ಕೇಳಿದ್ವಂತೆ, ದುರ್ಯೋಧನ ಎಂತ ಉಪಕಾರ ಮಾಡಿದೆ ನಮ್ಗೆ. ಇದು ಪಂಪ ಭಾರತದಲ್ಲಿರೋದು. ಎಂತ ಉಪಕಾರ ಮಾಡಿದೆ ಅಂದ್ರೆ, ನಾವು ವೆರೈಟಿ ರಕ್ತ ಕುಡಿದು ಬಿಟ್ವಿ. ನೀನು ಯುದ್ಧ ಮಾಡ್ತಿದ್ದೆ, ಅದರಿಂದ ವೆರೈಟಿ ರಕ್ತ ಕುಡಿದ್ವಿ. ನಾವು ಇಂಥ ವೆರೈಟಿ ರಕ್ತ ನಮ್ಮ ಜೀವಮಾನದಲ್ಲಿ ಕುಡಿದಿರ್ಲಿಲ್ಲ ಅಂತ. ಚಿಕ್ಕ ಮಗುವಿನ ರಕ್ತ, ಅಭಿಮನ್ಯುವಿನ ರಕ್ತವನ್ನು ಕುಡಿದಾಯ್ತು. ಪ್ರಯೋಜನ ಇಲ್ಲ, ಅದಿನ್ನೂ ಎಳೆದು, ಪ್ರಯೋಜನ ಇಲ್ಲ. ತುಂಬಾ ಮುದುಕರ ರಕ್ತ ಕುಡಿದ್ವಿ. ಯಾರು? ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ ರಕ್ತ ಕುಡಿದ್ವಿ. ಅದೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಒಬ್ರು ಬ್ರಾಹ್ಮಣರು, ಸಪ್ಪೆ, ಏನ್ ಪ್ರಯೋಜನ ಇಲ್ಲ. ಒಬ್ರು ಅವರು ಭೀಷ್ಮಾಚಾರ್ಯರು, ಅವರು ಯದ್ಯಪಿ ಕ್ಷತ್ರಿಯರಾಗಿದ್ದು ಅದೇ ಜನ್ಮದಲ್ಲಿ ಆಚಾರ್ಯಾನಿಸಿಕೊಂಡವರು, ಪ್ರಯೋಜನ ಇಲ್ಲ. ನಿಜವಾದ ಪ್ರಯೋಜನ ಯಾವುದು ಗೊತ್ತಾ? ನಿನ್ನ ರಕ್ತ ಕುಡಿವೆ. ನಿನ್ನ ರಕ್ತ ಕುಡಿದ್ರೆ ಅದು ನಿಜವಾದ ಪ್ರಯೋಜನ. ಯಾವಾಗ ಕೊಡ್ತೀನಿ ನಮ್ಗೆ ಆ ಚಾನ್ಸ್ ಅಂತ ಕೇಳಿದ್ವಂತೆ ಬಂದವನನ್ನ. ಇದಕ್ಕೆ ಹೇಳಿದ್ದಕ್ಕೆ ಅದಕ್ಕೆ ಅವರು ಹೇಳ್ತಾರೆ, ಈಗ ಯೋಚನೆ ಮಾಡ್ರಿ, ಜಡ ಅಲ್ಲವೇನದು? ಈಗ ಜಡವೇ. ಜಡ ಒಳಗಡೆ ಹೋದ್ರೆ ತೃಪ್ತಿ ಕೊಡುವುದು ಹೇಗೆ ಅಂತ ಪ್ರಶ್ನೆ. ಜಡವಾದ ಆಹಾರ ಜಡವಾದ ದೇಹಕ್ಕೆ ಹೋದರೆ ಚೇತನವಾಗಿರ್ತಕ್ಕಂಥ ಜೀವಿಗೆ ತೃಪ್ತಿ ಆಗ್ತದಲ್ಲ ಹೇಗೆ ಅಂದ್ರೆ ಇದನ್ನು ಹೇಳಿದ್ರು. ಅದಕ್ಕೆ ಭಗವಂತ ನೈವೇದ್ಯವನ್ನು ಮಾಡಿ ತೋರಿಸಿದ. ದೃಷ್ಟಿಯ, ಆಗ್ರಹಣ, ಆದಾನ ಅಂತ ನಾವು ಮಾಡೋದು 3 ಅದನ್ನೇ ಅಲ್ವಾ? ಈಗ ಮೊದಲು ಏನ್ ಅಡಿಗೆ ಅಂತ ನೋಡ್ತಾನೆ, ಅರ್ಧ ತೃಪ್ತಿಯಾಗಿ ಬಿಡ್ತದೆ ಅವನಿಗೆ. ಅರ್ಧ ತೃಪ್ತಿ ಆಗ್ತದೆ ಅಲ್ವಾ? ಈಗ ನಮ್ಮಂತವರಿಗೆ ಕೆಲವರಿಗೆ ಕೆಲವಾಗಲ್ಲ.
ಈಗ ಸ್ವಲ್ಪ ನನಗೂ ಹುಗ್ಗಿಗೂ ಒಂದ್ ಸ್ವಲ್ಪ ಅಷ್ಟಕ್ಕಷ್ಟೇ, ತಿನ್ನಬಾರ್ದು ಅಂತಲ್ಲ, ಅಷ್ಟಕ್ಕಷ್ಟೇ. ನನಗೇನು ಹಣೆ ಬಾರನ್ನು ಗೊತ್ತಿಲ್ಲ, ಯಾರ ಮನೆಗೆ ಕರೆದ್ರು ನನಗೆ ಮೊದಲು ಹುಗ್ಗಿ ಮಾಡಿರ್ತಾರೆ, ಮೊದಲು ಅದನ್ನೇ ಎಲೆ ತುಂಬಾ ಬಿಡಿಸ್ತಾರೆ, ಅದನ್ನ ಹೇಳೋ ಆಗಿಲ್ಲ ಬಿಟ್ಟು. ಅದಕ್ಕೆ ಆಚಾರ್ಯರಿಗೆ ಯಾಕೋ ಪಾಪ ಸಂಕೋಚ ಅಂತ ಇನ್ನೊಬ್ರು ಬಂದು ಇನ್ನೊಂದು ಸೌಟ್ ಹಾಕ್ತಾರೆ ಅಲ್ವಾ, ಇದು ಪರಿಸ್ಥಿತಿ ಆಗ್ತದೆ. ಅದಕ್ಕೆ ಕೆಲವು ಕಡೆ ಏನ್ ಮಾಡೋದು ಅಂದ್ರೆ ಬೆಸ್ಟ್ ಸೇಫರ್ ಏನ್ ಗೊತ್ತಾ, ಕಾಶಿಗೆ ಹೋಗಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಮ್ಮ ಅಂದ್ಬಿಟ್ರೆ ಬಹುದಾಯ್ತಲ್ಲಿ, ಯಾವುದು ತಪ್ಪಿಸ್ಕೊಳ್ಳಿಕ್ಕೆ ಅದಂತಿರೋದು. ಅದಕ್ಕೆ ಹೇಳ್ತಾ ಇರೋದು ಈಗ ಮೂರಿದೆ. ಈಗ ದೃಷ್ಟಿಯ ನಿಮಗೆ ತುಂಬಾ ಇಷ್ಟವಾದದ್ದು ಇದ್ರೆ ಅರ್ಧ ಹೊಟ್ಟೆ ತುಂಬಿತು ಅಂತಲೇ ಅರ್ಥ, ನೀವೇನ್ ಮುಟ್ಟಿಲ್ಲ ಅಲ್ವಾ. ಕೆಲವು ಸತಿ ಕಿವಿಯಲ್ಲಿ ಶಬ್ದ ಕೇಳಿದ್ರೆ ಹೊಟ್ಟೆ ತುಂಬೋಗ್ತದೆ ಅಲ್ವಾ. ದ್ವಾದಶಿ ದಿವಸ ಅಡಿಗೆ ಮನೆ ಒಳಗೆ ಶಬ್ದ ಕೇಳ್ತಾ ಇದ್ರೆ ಅಲ್ವಾ, ಮನೆಯವರದು ಬಳೆ ಶಬ್ದ, ಅಲ್ಲಿ ಪಾತ್ರೆಗಳ ಶಬ್ದ ಕೇಳ್ತಾ ಇದ್ರೆ ಇವ್ನಿಗೆ ಹೊಟ್ಟೆ ತುಂಬೋಗ್ತದೆ. ಮಾಡ್ತಿರೋದು ದೇವ್ರ ಪೂಜೆ, ಇಲ್ಲಿ ಕೂತು ಕಿವಿಯೆಲ್ಲ ಅಡಿಗೆ ಮನೆ ಕಡೆ ಎಲ್ಲ ಇರ್ತದೆ, ಏನ್ ಮಾಡ್ತಿದ್ದಾಳೆ ಅಂತ. ಅದು ನೈವೇದ್ಯಕ್ಕೆ ಬರೋಷ್ಟರಲ್ಲಿ ಗೊತ್ತಾಗಿರ್ತದೆ ಏನ್ ಮಾಡಿರ್ತಾರೆ ಅಂತ. ಇನ್ನೂ ಹೇಳ, ನೀವು ತುಂಬಾ ಬಳಲು ಹೋಗಿದ್ದೀರಿ, ನಿಮಗೆ ತುಂಬಾ ಬಾಯಾರಿಕೆ ಆಗಿದೆ, ತುಂಬಾ ಇದು ಹೊಟ್ಟೆ ಹಸುವಾಗಿದೆ, ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ, ಪರಸ್ಥಳದಲ್ಲಿ ಇದ್ದೀರಿ, ಯಾರೋ ಹೇಳ್ತಾರೆ ಹತ್ತಿರದಲ್ಲಿ ರಾಯರ ಮಠ ಇದೆ ಅಂತ, ಅಷ್ಟೇ ಅರ್ಧ ಹೊಟ್ಟೆ ತುಂಬೋಯ್ತು ಅಲ್ಲಿಗೆ. ರಾಯರ ಮಠ ಇದೆ ಅಂದ್ರೆ ಊಟ ಸಿಗ್ತದೆ ಅಂತ ಗ್ಯಾರಂಟಿ. ನೋಡಿ, ಕೆಲವು ಶಬ್ದಗಳು ನಮ್ಮನ್ನು ಹೊಟ್ಟೆ ತುಂಬಿಸಿ ಬಿಡ್ತದೆ. ಎಲ್ಲಿಂದ ಬಂತಪ್ಪ, ಇದುವರೆಗೆ ಒದ್ದಾಡ್ತಾ ಇದ್ದ, ಈಗ ನೋಡಿ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನೆ ರಾಯರ ಮಠಕ್ಕೆ, ಊಟ ಸಿಗ್ತದೆ ಅಂತ. ಎಲ್ಲಿಂದ ಬಂತು ಶಕ್ತಿ ಅದು? ಇದು ಶ್ರವಣದ ಮುಖೇನವಾಗಿ, ಅದನ್ನ ಆದಾನ ಅಂತ ಕೇಳಿ. ಹಾಗಾಗಿ ಹೊಟ್ಟೆ ತುಂಬುವಿಕೆ ಅಂತ ಮೂರಿದೆ. ಆಚಾರ್ಯ ನಿಮ್ಗೆ ಬಹಳ ಇಷ್ಟವಾದದ್ದು ಮಾಡಿದ್ದೇನೆ ಅಂತ ಯಾರು ಹೇಳಿದ್ರೆ ಅದು ಕೇಳಿದ ತಕ್ಷಣ ಅರ್ಧ ಹೊಟ್ಟೆ ತುಂಬೋಗ್ತದೆ ಆದಾನ. ಇನ್ನು ಒಳ್ಳೆ ಪರಿಮಳ ಬರ್ತಾ ಇದೆ ಅಂದ್ರೆ ಅದು ಪರಿಮಳ ಆಗ್ರಹಣ ಮಾಡಿದ್ರೆ ಇನ್ನರ್ಧ ಹೊಟ್ಟೆ ತುಂಬುತ್ತದೆ. 3ನೇ ಬಾರಿ ಹೊಟ್ಟೆ ತುಂಬುವುದು ಹೊಟ್ಟೆ ಒಳಗೋದಾಗ ಅದು ಬರೀ 25% ಅಷ್ಟೇ, ಒಳಗಡೆ ಹೋಗೋದು 25% ಅಷ್ಟೇ. ಅದಕ್ಕೆ ಭಗವಂತ ಎಷ್ಟು ಚೆನ್ನಾಗಿ ಮಾಡಿದ್ದ ನೋಡಿ, ದೃಷ್ಟಿಯ ಕಣ್ಣು ಅಲ್ಲೇ ಇಟ್ಟಿದ್ದಾನೆ, ನೀವು ತಿನ್ನುವಾಗ ನಿಮ್ಮ ಪದಾರ್ಥವನ್ನ ನೋಡ್ತೀರಿ, ಮೂಗು ಅಲ್ಲೇ ಇಟ್ಟಿದ್ದಾನೆ ಸ್ವಾಮಿ, ಅದಕ್ಕೆ ತಿನ್ನುವ ಪರಿಮಳವನ್ನ ಆಗ್ರಹಣ ಮಾಡುತ್ತಾ ತಿಂತೀರಿ. 3 ಮಾಡ್ತೇವೆ. ಅಲ್ಲಿಗೆ ದೃಷ್ಟಿಯ ಆದಾನ ಮತ್ತೆ ಆಗ್ರಹಣ 3 ಒಟ್ಟಿಗೆ ಆಗ್ತದೆ. ಅದರಿಂದ ಅವನಿಗೆ ಹೆಚ್ಚು ತೃಪ್ತಿ ಆಗ್ತದೆ. ಕಣ್ಣು ಇಲ್ಲಿ, ಮೂಗಿಲ್ಲಿ, ಬಾಯಿಲ್ಲಿ ಇಟ್ಟಿದ್ರೆ ಕಥೆ ಏನು, ಇಲ್ಲಿ ತೋರಿಸ್ಕೊಂಡು ಅಲ್ಲಿ ತಿನ್ನೋಟ್ರೊಳ್ಳೆ ಕಥೆ ಏನಾಗ್ತಿತ್ತು. ಸ್ವಾಮಿ ಎಲ್ಲವನ್ನ ಒಂದೇ ಕಡೆ ಇಟ್ಟು 3 ಮಾಡಿದ್ದಾನೆ, ನಮ್ಮಲ್ಲಿ ಮಾಡಿಸಿದ್ದಾನೆ, ತಾನು ಮಾಡ್ತಾನೆ. ಆದ್ರಿಂದ ಅವ ತ್ರಿವಿಕ್ರಮ. ಹಾಗಾಗಿ ನಮಗೆ ಪದಾರ್ಥ ತೃಪ್ತಿ ಕೊಡುವುದು 3 ರೀತಿಯಲ್ಲಿ. ನೋಡುವುದರಿಂದ ತೃಪ್ತಿ ಆಗ್ತದೆ ಅಲ್ವಾ, ಅದರ ಆಗ್ರಹಣ, ಅದರ ವಾಸನೆ ಆಗ್ರಹಣ ಮಾಡುವುದರಿಂದ ತೃಪ್ತಿ ಆಗ್ತದೆ, ಅದನ್ನ ನಾಲಿಗೆ ಮೇಲೆ ಇಟ್ಟಾಗ ತೃಪ್ತಿ ಆಗ್ತದೆ. 3 ರೀತಿಯಲ್ಲಿ ತೃಪ್ತಿ ಆಗ್ತದೆ. ಆ 3 ರೀತಿಯ ತೃಪ್ತಿಯನ್ನು ಕೊಡುವವ ಅವ, ಆದ್ದರಿಂದ ಅವನಿಗೆ ತ್ರಿವಿಕ್ರಮ ಅಂತ ಹೆಸರು. ಇದು 25. 26ನೇದು 3 ವಿಧದ ಜೀವಿಗಳಿದ್ದಾರೆ ಅಲ್ವಾ. 3 ವಿಧದ ಜೀವಿಗಳು ಯಾರು? ಸಾತ್ವಿಕರು, ರಾಜಸರು ಮತ್ತೆ ತಾಮಸರು. ಅವರಿಗೆ ವಿರುದ್ಧವಾದ ಗತಿಯನ್ನ ಕೊಡುವವ, ಆದ್ದರಿಂದ ಅವ ತ್ರಿವಿಕ್ರಮ. ಸಾತ್ವಿಕರು ನಮಗೆ ಮೋಕ್ಷ ಬೇಡ ಅಂತಾರೆ ಅವರು, ನನಗೆ ಮೋಕ್ಷವೂ ಬೇಡ ಅನ್ನುವರು ಸಾತ್ವಿಕರು. ಅಂದ್ರೆ ಏನು? ಭಗವಂತ ನಿನ್ನ ಪ್ರೀತಿ ಒಂದು ಸಾಕು, ನಿನ್ನ ಕರುಣೆ ಒಂದು ಸಾಕು, ನಿನ್ನ ಕರುಣೆಯ ಮುಂದೆ ನನಗೇನೂ ಬೇಡ ಅಂತಾರೆ. ಈಗ ಪ್ರಹ್ಲಾದರಾಜರು ಹೇಳಿದಾಗೆ ಅಲ್ವಾ, ನಾಥಯೋನಿ ಸಹಸ್ರೇಶು ಯೇಷು ವ್ರಜಾಮ್ಯಹಂ ತೇಷತೆ ನಚ್ಯುತಾ ಭಕ್ತಿ ಅಚ್ಯುತಾಸ್ತು ಸದಾತ್ವಯಿ ಯಾ ಪ್ರೀತಿರ ಅವಿವೇಕಿಕಾನಾಂ ವಿಷಯೇ ಸ್ತನಪಾಯಿನಿ. ಅದಕ್ಕೆ ಅವಿವೇಕಿಗಳಾದವರು ತಮ್ಮ ಕುಟುಂಬದ ಮೇಲೆ ಏನು ಪ್ರೀತಿ ಇಟ್ಟಿದ್ದಾರಲ್ಲ, ಸ್ವಾಮಿ ಆ ಪ್ರೀತಿ ನಿನ್ನ ಮೇಲೆ ಕೊಟ್ಟುಬಿಡು, ನನಗಷ್ಟು ಸಾಕು, ನನಗೆ ಇನ್ನೇನು ಬೇಡ ಅಂದವರು ಪ್ರಹ್ಲಾದರಾಜರು ಅಲ್ವಾ. ಆದರೂ ಭಗವಂತ ಅವರಿಗೆ ವಿರುದ್ಧವಾದದ್ದು, ಅವ್ರು ಬೇಡ ಅಂತ ಯಾವುದಂದ್ರೂ ಅದನ್ನೇ ಕೊಟ್ಟ, ಮೋಕ್ಷವನ್ನ ಕೊಟ್ಟ. ಈಗ ಅವ್ರಿಗೆ ವಿರುದ್ಧವಾದದ್ದು ಕೊಟ್ಟ. ಈಗ ರಾಜಸರು ನಾವಿದ್ದೇವೆ, ನಮಗೆ ಮೋಕ್ಷದ ಪರಿಕಲ್ಪನೆ ಇಲ್ಲ. ನಾವೇನು ಗೊತ್ತಾ, ನಮಗೆ ಸ್ವರ್ಗ ಬೇಕು, ನಮಗೆ ಭೋಗ ಬೇಕು ಅಂತ ಕೇಳ್ತೇವೆ. ನಮಗೆ ವಿರುದ್ಧವಾದಂತಹದ್ದನ್ನೇ ಕೊಡ್ತಾನೆ ಸ್ವಾಮಿ, ಭೋಗ ಕೊಡಲ್ಲ, ನಮಗೆ ದುಃಖಾದಿಗಳನ್ನು ಕೊಡ್ತಾನೆ. ತಮೋಯೋಗ್ಯರು ನಮಗೆ ಮೋಕ್ಷ ಬೇಕು ಅಂತಾರೆ, ಅವ್ರಿಗೆ ಅಂತ ತಮಸಾಗ್ತಾನೆ. ಅಂದ್ರೆ ಯಾವ್ಯಾವ ಜೀವಿಗಳು ತಾವು ಏನನ್ನ ಬಯಸ್ತಾರೆ ಅದಕ್ಕೆ ವಿರುದ್ಧವಾದದ್ದನ್ನು ಕೊಡ್ತಾನೆ. ಆದ್ದರಿಂದ ಅವ ತ್ರಿವಿಕ್ರಮ. 3 ರೀತಿಯ ಜೀವಿಗಳು ತಮ್ಮ ಯೋಗ್ಯತೆಗೆ ಮೀರಿದ್ದನ್ನ ಬಯಸ್ತಾರೆ. ಈಗ ಮೋಕ್ಷ ಯೋಗ್ಯರಾದವರಿಗೆ ಮೋಕ್ಷ ಬೇಕು, ಬಯಸಲ್ಲ ಅವರು ಒಳ್ಳೆಯವರು. ಯಾಕೆಂದ್ರೆ ಭಗವಂತ ನಿನ್ನ ಕರುಣೆ ಒಂದು ಸಾಕಪ್ಪ, ನಿನಗೆ ಇಷ್ಟವಾಗುವುದಾದ್ರೆ ಮೋಕ್ಷ ಕೊಡು ಅಷ್ಟೇ, ನನ್ನೇನು ಬಲವಂತ ಇಲ್ಲ ಅಂತಾರೆ. ಭಗವಂತ ನನಗೆ ತೃಪ್ತಿ ಆಗಲಿ ಅಂತ ಮೋಕ್ಷ ಕೊಡ್ತಾನೆ ಅವರಿಗೆ. ನಾವು ಸ್ವರ್ಗ ಬೇಕು ಅಂತ ಭಗವಂತನನ್ನ ಕಾಡಿ ಬೇಡ್ತೇವೆ. ನಮಗೆ ಭಗವಂತ ಏನ್ ಬೇಡಿದ್ರಿಲ್ಲ, ನಿನ್ನ ಯೋಗ್ಯತೆ ಇರೋದೇ ನರಕ 85%, 15% ಸ್ವರ್ಗ ಅಂತ ಅಲ್ಲಿಗೆ ಹಾಕ್ತಾನೆ. ಇನ್ನು ಅಯೋಗ್ಯರಿಗಂತೂ ಅವ್ರನ್ನ ತಮಸಿಗೆ ಹಾಕಿ ಬಿಡ್ತಾನೆ. ಅದಕ್ಕೆ ಅವ ತ್ರಿವಿಕ್ರಮ 3ನೇ. ಇನ್ನ 27ನೇ ಅರ್ಥ, ಕೊನೆಯ ಅರ್ಥ ಯಾವುದು ಅಂದ್ರೆ ತ್ರಿವಿಹಿ. ಕೊನೆಯದಿದು ತ್ರಿವಿಹಿ ಅಂದ್ರೆ ಭೂಹು ಭುವಹ ಸುವಹ 3 ವ್ಯಾಹೃತಿಗಳನ್ನು ಹೇಳಿದ್ವಿ. ಆ 3 ವ್ಯಾಹೃತಿಯಿಂದ ಪ್ರಾರಂಭವಾದದ್ದು ಭೂರ್ಭುವಸ್ಸುವಹ. ಆ 3 ವ್ಯಾಹೃತಿಯಿಂದ ಕೂಡಿರ್ತಕ್ಕಂಥದ್ದು ಭೂಹು ಭುವಹ ಸುವಹ, ಅದು ಭೂರ್ಭುವಸ್ಸುವಹ ಆಯಿತು. ಆ ಭೂರ್ಭುವಸ್ಸುವಹದ ಪ್ರತಿಪಾದ್ಯ ದೇವತೆ ತ್ರಿವಿಕ್ರಮ.
ಆ ವ್ಯಾಹೃತಿಯನ್ನು ಹಾಕಿದರೆ ವಿಶ್ವಾಮಿತ್ರ ಗಾಯತ್ರಿ ಆಗ್ತದೆ, ಇಲ್ಲ ಅಂದ್ರೆ ಅದು ಬ್ರಹ್ಮ ಗಾಯತ್ರಿ ಆಗತ್ತೆ. ಈಗ ವ್ಯಾಹೃತಿ ಭೂಹು ಭುವಹ ಸುವಹ ಆ ಮೂರನ್ನ ಸೇರಿಸಿದರೆ ವಿಶ್ವಾಮಿತ್ರ ಗಾಯತ್ರಿ. ಅದು ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ಜಪಿಸಬೇಕಾದದ್ದು ವಿಶ್ವಾಮಿತ್ರ ಗಾಯತ್ರಿ. ಬ್ರಹ್ಮ ಗಾಯತ್ರಿಯಾಗಿದ್ದನ್ನ ವ್ಯಾಹೃತಿಯನ್ನು ಹಾಕಿ ಅದನ್ನ ವಿಶ್ವಾಮಿತ್ರ ಗಾಯತ್ರಿಯನ್ನೇ ಮಾಡಿದವ ಅದಕ್ಕವ ತ್ರಿವಿಕ್ರಮ. ಇದು ವಿಶ್ವಾಮಿತ್ರ ಗಾಯತ್ರಿ ಕಲಿಯುಗದಲ್ಲಿ ಉಪಾಸನೆ ಮಾಡಬೇಕಾದದ್ದು, ಬ್ರಹ್ಮ ಗಾಯತ್ರಿ ಅಲ್ಲ. ಅದಕ್ಕೋಸ್ಕರ ಭೂಹು ಭುವಹ ಸುವಹ ಅನ್ನುವ ಮೂರು ವ್ಯಾಹೃತಿಗಳನ್ನು ಹಾಕಿ ಅದು ಬ್ರಹ್ಮ ಗಾಯತ್ರಿಯನ್ನು ವಿಶ್ವಾಮಿತ್ರ ಗಾಯತ್ರಿಯನ್ನಾಗಿ ಪರಿವರ್ತನೆ ಮಾಡಿದ ಸ್ವಾಮಿ. ಅದರಿಂದ ಅವ ತ್ರಿವಿಕ್ರಮ. ಇನ್ನು ಕೊನೆಯದು ಹೇಳ್ತಾರೆ ಮೂರು ಪರಶುಕ್ಲತ್ರಯರು. ಯಾರು ಮೂರು ಶುಕ್ಲತ್ರಯರು? ಒಂದು ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಲಕ್ಷ್ಮೀದೇವಿ. ಮೂರು ಜನಕ್ಕೆ ಪರಶುಕ್ಲತ್ರಯರು ಅಂತೇವೆ. ಆ ಪರಶುಕ್ಲತ್ರಯರಿಗೆ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಜ್ಞಾನವನ್ನ ಸುಖವನ್ನ ಕೊಡ್ತಾನಾದ್ದರಿಂದ ತ್ರಿವಿಕ್ರಮ. ಅಲ್ಲೂ ತಾರತಮ್ಯ ಇದೆ. ಲಕ್ಷ್ಮೀದೇವಿಗೆ ಕೊಟ್ಟಷ್ಟು ಜ್ಞಾನ, ಲಕ್ಷ್ಮೀದೇವಿಗೆ ಕೊಟ್ಟಷ್ಟು ಸುಖ, ಲಕ್ಷ್ಮೀದೇವಿಗೆ ಕೊಟ್ಟಷ್ಟು ಆನಂದವನ್ನ ಮಿಕ್ಕ್ಯಾರಿಗೂ ಕೊಡಲ್ಲ. ಬ್ರಹ್ಮವಾಯುಗಳಿಗೆ ಕೊಟ್ಟಷ್ಟು ಆನಂದವನ್ನ ಸರಸ್ವತಿ ಭಾರತೀಯರಿಗೆ ಕೊಡಲ್ಲ. ಅಲ್ಲೂ ತಾರತಮ್ಯ ಇದೆ. ಅವರವರ ಯೋಗ್ಯತಾನುಸಾರವಾಗಿ ಯದ್ಯಪಿ ಅವರು ಪರಶುಕ್ಲತ್ರಯರೇ ಆದರೂ ಕೂಡ ಅಲ್ಲೂ ತಾರತಮ್ಯತ್ವೇನ ಅವರ ಯೋಗ್ಯತಾನುಸಾರವಾಗಿ ಸ್ವಾಮಿಯವರಿಗೆ ಆನಂದವನ್ನ, ಸ್ವಾಮಿಯವರಿಗೆ ಅವರಿಗೆ ಸಂತೋಷವನ್ನ, ಆನಂದವನ್ನ, ಅವರಿಗೆ ಜ್ಞಾನವನ್ನ, ಅವರಿಗೆ ಭೋಗವನ್ನ ಕೊಡ್ತಾನೆ. ಆದ್ದರಿಂದ ಅವ ತ್ರಿವಿಕ್ರಮ ಅಂತ ಹೀಗೆ 27 ಅರ್ಥವನ್ನ ತ್ರಿವಿಕ್ರಮ ಶಬ್ದಕ್ಕೆ ಹೇಳ್ತಾರೆ. ಅದ್ಭುತ. ಯಾಕೆ 27 ಹೇಳಿದ್ರು ಅಂದ್ರೆ 27 ನಕ್ಷತ್ರಗಳು. ನಾವು 27 ನಕ್ಷತ್ರದಲ್ಲಿ ಯಾವುದೋ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತೀವಲ್ವಾ, ಅದಕ್ಕೆ 27 ಅರ್ಥವನ್ನ ಚಿಂತನೆ ಮಾಡಿಬಿಟ್ರೆ ನಮಗೆ ಯಾವುದಾದ್ರೂ ನಕ್ಷತ್ರ ದೋಷವಿದ್ರೆ ಹೋಗ್ತದೆ. ಇದನ್ನ ಮಾಡು ಅಂತ ಹೇಳಿದ್ದಲ್ಲಿ ಸೋದೆಯಲ್ಲಿ ಹೋಗಿ ರಮಾ ತ್ರಿವಿಕ್ರಮ ದೇವಸ್ಥಾನದ ಮುಂದೆ ಕೂತು 27 ಅರ್ಥವನ್ನ ತ್ರಿವಿಕ್ರಮ ರೂಪಕ್ಕೆ ಏನು ಹೇಳಿದ್ದಾರೆ ಇಲ್ಲಿ ಅದನ್ನ ಚಿಂತನೆ ಮಾಡಿದ್ರೆ ನಮಗೆ ಯಾವ ನಕ್ಷತ್ರ ದೋಷವಿದ್ರೂ ಹೋಗಿಬಿಡ್ತದೆ. ಅಲ್ಲ, ಗೊತ್ತಲ್ಲ ಆಚಾರ್ಯ, ನಂದು ಧನಿಷ್ಠ ನಕ್ಷತ್ರ ಅಂದ್ರೆ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ನೋಡಿದವರು ಯಾರು, ಹೇಳಿದವರು ಯಾರು? ಹಿಂದಿನ ಕಾಲದ ತರ ಏನು ಗಳಿಗೆ ಬಟ್ಲು ಇಟ್ಕೊಂಡು ಕೂತ್ಕೊಂಡು ಅವರು ವಿಷ್ಣು ಸೂಕ್ತವನ್ನ, ನಾರಾಯಣ ಸೂಕ್ತವನ್ನ ಹೇಳ್ತಾ ಮಗು ಯಾವಾಗ ಅಳುತು ಅಂತ ನೋಡ್ಕೊಂಡು ಗಳಿಗೆ ಬಟ್ಲು ಲೆಕ್ಕ ಹಾಕಿಲ್ಲ. ನಾವೆಲ್ಲ ಕೂತಿದ್ದು ಆಸ್ಪತ್ರೆ ಆಚೆಯೇ. ಯಾವಾಗ ನರ್ಸು ಬಂದು ಹೇಳಿದ್ಲು ಅವಾಗ ಟೈಮ್ ನೋಡಿದ್ದಷ್ಟೇ. ಮಗು ಯಾವಾಗ ಹುಟ್ಟಮ್ಮ ಅಂತ ಕೇಳಿದ್ರೆ ಒಂದು ಅರ್ಧ ಗಂಟೆ ಆಗಿರ್ಬೋದು ಆಚಾರ್ಯ ಅಂತಾಳೆ. ನೀವು ಅರ್ಧ ಗಂಟೆ ಆದ್ಮೇಲೆ ನೋಡ್ಕೋತೀರಿ, ಬಹುಶಃ ಮಗು 1 ಗಂಟೆ ಹಿಂದೆ ಹುಟ್ಟಿರ್ಬೋದು, ಗೊತ್ತಿಲ್ಲ. ಅಥವಾ ಅವಳು ಅರ್ಧ ಗಂಟೆ ಆದ್ಮೇಲೆ ಅಂತ ಹೇಳಿದಲ್ಲ, 15 ನಿಮಿಷ ಮುಂದೆ ಇಟ್ಟಿರ್ಬೋದು, ಗೊತ್ತಿಲ್ಲ. ಇಲ್ಲಿ ನಿರ್ಣಯ ಮಾಡ್ತಿರೋದು ಯಾರು ಗೊತ್ತಾ? ಆಚಾರ್ಯರಲ್ಲ, ಇಲ್ಲಿ ನರ್ಸು ನಿರ್ಣಯ ಮಾಡ್ತಿರೋದು ಅಲ್ವಾ. ಅವಳು ಯಾವತ್ತು ಹೇಳ್ತಾಳೋ ಅದು. ಅದಕ್ಕೆ ನಮ್ಮಲ್ಲಿ 90% ಜ್ಯೋತಿಷ್ಯಗಳು ನಡೆಯಲ್ಲ. ಯಾಕೆ ಅಂದ್ರೆ ನಮಗೆ ಸರಿಯಾದ ಲಗ್ನವೇ ಗೊತ್ತಿಲ್ಲ. ನಾವು ಯಾವಾಗ ಹುಟ್ಟಿದೀವಿ ಅಂತ ಗೊತ್ತಿಲ್ಲ. ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, 5 ನಿಮಿಷದಲ್ಲಿ ಲಗ್ನವೂ ವ್ಯತ್ಯಾಸವಾಗುತ್ತೆ, ರಾಶಿಯೂ ವ್ಯತ್ಯಾಸವಾಗಿ ಬಿಡ್ತದೆ. ಆ ವ್ಯತ್ಯಾಸ ಆದ್ರೆ ಅಲ್ಲಿ ಬರ್ದಿರೋದು ಒಂದು, ನಡೆಯೋದು ಒಂದಾಗುತ್ತೆ. ಕಡೆಗೆ ಏನ್ ಮಾಡ್ತೇವೆ, ಜ್ಯೋತಿಷ್ಯ ಯಾವುದು ಸರಿ ಇಲ್ಲ, ಯಾವುದು ಸರಿ ಇಲ್ಲ ಅಂತ. ಸರಿ ಇಲ್ಲ ಅಲ್ಲ, ಅಲ್ಲಿ ಮಾಡಿರೋದೇ ಸರಿ ಇಲ್ಲ. ಯಾಕೆಂದ್ರೆ ನಮ್ಮ ನಕ್ಷತ್ರ ಕರೆಕ್ಟ್ ಆಗಿ ನಮ್ಗೆ ಗೊತ್ತಿಲ್ಲ. ಈಗ ನೋಡಿ, ಅದೇ ಹೇಳಿದ್ನಲ್ಲ ಮೊನ್ನೆ ಸುಬ್ರಾಯರ ಕತೆ. ರೇವತಿ ನಕ್ಷತ್ರದಲ್ಲಿ ಮಗು ಜನಿಸ್ತದೆ ಅನ್ಕೊಂಡಿದ್ರು, ಆದ್ರೆ ಮಗು ಜನಿಸುವಾಗ ಅಶ್ವಿನಿ ನಕ್ಷತ್ರ ಬಂದಿತ್ತು. ಅವ್ರೇನಾದ್ರು ಎಡವಟ್ಟು ಮಾಡ್ಕೊಂಡು ರೇವತಿ ನಕ್ಷತ್ರ ಅಂತ ಜಾತಕ ಬರೆಸ್ಬಿಟ್ಟಿದ್ರೆ ಇಲ್ಲಿ ಏನು ಅವ್ರಿಗೆ ತೋರಿಸಿತ್ತು ತದ್ವಿರುದ್ಧ ಬರ್ತಿತ್ತಷ್ಟೇ. ಹಾಗಾಗಬಾರದು ಅಂತ. ರೇವತಿ ಕೊನೆಯ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಮೊದಲನೇ ನಕ್ಷತ್ರ ಅಲ್ವಾ. ಅಲ್ಲಿಗೆ ಅಶ್ವಿನಿ ನಕ್ಷತ್ರಕ್ಕೆ ಬರುವ ಫಲಗಳೆಲ್ಲ ಹೋಗಿಬಿಡ್ತಿತ್ತು. ಅದು ಹೋಗಿಬಿಡ್ತಿತ್ತು ಅಂದ್ರೆ ಭಗವಂತ ಕೊಡ್ತಿದ್ದ, ಆದ್ರೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಹಾಗಾಗಿ ನಮಗೆ ನಮ್ಮ ನಕ್ಷತ್ರಗಳು ಗೊತ್ತಿಲ್ಲ, ನಾವು ಯಾವ ಪಾದದಲ್ಲಿ ಹುಟ್ಟಿದ್ದೇವೆ ಅಂತ ಗೊತ್ತಿಲ್ಲ. 108 ಅಂತ ಏನ್ ಅರ್ಥ? ಅದು ಅಷ್ಟೋತ್ತರ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಹೇಳ್ಕೊಳ್ರಿ 108, ಅಣುವೃಂದಾವನಾಖ್ಯಾನ ಹೇಳ್ಕೊಳ್ರಿ 108. ಅದೇ 108 ಅಂದ್ರೆ ಏನು? ಅಷ್ಟೋತ್ತರ ಅಂದ್ರೆ ಏನದು? ಅಷ್ಟೋತ್ತರ ಶತನಾಮಾವಳಿ ಏನದು? ನಮ್ಗೆ ಗೊತ್ತಾ? ಗೊತ್ತಿಲ್ಲ ನಮಗೆ. ವಾದಿರಾಜರು ಹೇಳ್ತಾರೆ 27 ನಕ್ಷತ್ರಗಳಲ್ವಾ, ಒಂದೊಂದು ನಕ್ಷತ್ರಕ್ಕೆ 4 ಪಾದ ಅಲ್ವಾ. 27 ಇಂಟು 4 ಮಾಡ್ರಿ ಎಷ್ಟು ಬರ್ತದೆ? 108. ಅದನ್ನೇ ಹೇಳಿದ್ದಟ್ಟೆ. ಅದಕ್ಕೆ 108 ಹೇಳ್ಕೊಳ್ರಿ ಅಂತ ಹೇಳಿರೋದು. ಅಂದ್ರೆ ಯಾವುದೋ ನಕ್ಷತ್ರದಲ್ಲಿ ಯಾವುದೋ ಪಾದದಲ್ಲಿ ಹುಟ್ಟಿರ್ತೇವೆ, ಅದು ಯಾವುದು ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೆ 108 ಹೇಳ್ಕೊಂಡ್ಬಿಟ್ರೆ ಸೇಫು ಅಂತ. ಯಾವುದೋ ನಕ್ಷತ್ರದಲ್ಲೂ ಯಾವುದೋ ಪಾದದಲ್ಲಿ ಹುಟ್ಟಿರ್ತೇವೆ, ಅದಕ್ಕದು ಕರೆಕ್ಟ್ ಆಗಿ ಈಕ್ವಲ್ ಆಗುತ್ತೆ, ನಮಗೆ ಒಳ್ಳೇದಾಗುತ್ತೆ. ಅದಕ್ಕೆ ಪ್ರತಿಯೊಂದನ್ನು 108. ಅದಕ್ಕೆ ಬೇಗ ಹೇಳ್ಬಿಡಿ ಆಚಾರ್ಯ, ಊಟಕ್ಕೆ ಟೈಮ್ ಆಯ್ತು. ನೀವು ನೋಡಿದ್ರೆ ಅಷ್ಟೋತ್ತರ ಶತನಾಮಾವಳಿ ಹೇಳ್ಕೊಂಡು ಕೂತಿದ್ದೀರಿ, ಸತ್ಯನಾರಾಯಣ ದೇವರದು ಸತ್ಯನಾರಾಯಣಾಯ ನಮಃ ಸಾಕು, ಮುಂದಕ್ಕೆ ಹೋಗಿ ಅಂತ ಬಿಟ್ರೆ ಬರೋ ಫಲ ಬರಲ್ಲ. ಯಾಕಂದ್ರೆ 108 ಹೇಳಿಲ್ಲ ನಾವು. ಅದಕ್ಕೋಸ್ಕರ ಅಷ್ಟೋತ್ತರ ಶತನಾಮಾವಳಿಗಳನ್ನ ಮುಂದಕ್ಕೆ ಹಾಕಬಾರದು. ಮಾಡಿರೋದೇ ನಕ್ಷತ್ರ ದೋಷ ನಿವಾರಣೆ ಮಾಡ್ಲಿಕ್ಕೆ. ದಿನ ಹೇಳ್ಕೊಳ್ಳಿ ಅಂತ ಹೇಳಿರೋದು, ಅದು 10 ದಿವಸ ಮುಂದಕ್ಕೆ ಹಾಕಿಬಿಟ್ರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು 27 ನಕ್ಷತ್ರಗಳು ಚಿಂತನೆ ಮಾಡ್ರಿ. ಇದನ್ನ 4 ಸತಿ ಚಿಂತನೆ ಮಾಡಿದ್ರೆ 108 ಆಯ್ತು. ಅಲ್ಲಿ 108 ಹೇಳಿದ್ರೆ ಹೆದರು ಬಿಡ್ತಾರೆ ಅಂತ 27 ಕೊಟ್ಟಿದ್ದಾರೆ. 27ನ 4 ಬಾರಿ ಚಿಂತನೆ ಮಾಡಿ 108 ಆಯ್ತು. ಯಾವುದೋ ನಕ್ಷತ್ರ ಯಾವುದೋ ಪಾದದಲ್ಲಿ ಹುಟ್ಟಿರ್ತೇವೆ, ನಮಗಿರುವ ಎಲ್ಲ ನಕ್ಷತ್ರದ ದೋಷವನ್ನ ಸ್ವಾಮಿ ಕಳೀತಾನೆ. ಇದು ಬಹಳ ಸುಲಭವಾದ
ಸುಲಭವಾದ ಅಂದ್ರೆ ಪ್ರತಿಯೊಂದು ಸುಲಭ ಇರ್ತದೆ. ಪುಸ್ತಕ ಮುಚ್ಚಿದ ಮೇಲೆ ನನಗೂ ಮರ್ತೋಗುತ್ತೆ, ನಿಮಗೂ ಮರ್ತೋಗುತ್ತೆ. ಆ ಪ್ರಶ್ನೆ ಅದನ್ನು ತಲೆಯಲ್ಲಿ ಇಡುವಂತಾಗಲಿ ಎನ್ನುವ ಪ್ರಯತ್ನ ಅಷ್ಟೇ, ದೇವರನ್ನು ಕೇಳೋದು. ಸ್ವಾಮಿ 27 ಅರ್ಥಗಳು ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಏನು ಸೂಚನೆ ಮಾಡಿದ್ದಾರೆ, ಶ್ರೀಮುಷ್ಣಾಚಾರ್ಯರು ಅದನ್ನು ಬಿಡಿಯಾಗಿ ಬಿಡಿಸೇನಿಟ್ಟಿದ್ದಾರೆ, ಅದು ನಮ್ಮ ತಲೆಗೊಂಚೂರು ಹೋಗಲಿ, ಅದರ ಅನುಸಂಧಾನ ಹೋಗಲಿ. ಆ ಕಾರಣದಿಂದ ನಕ್ಷತ್ರ ದೋಷವೂ ಹೋಗ್ತದೆ. ಒಮ್ಮೆ ನಕ್ಷತ್ರ ದೋಷ ಹೋಯಿತು ಅಂದ್ರೆ ಜಾತಕದ ದೋಷವೂ ಹೋಗುತ್ತೆ. ನಾವು ನಮ್ಮ ಯೋಗ್ಯತಾನುಸಾರವಾಗಿ ಅನುಸಂಧಾನ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿದ್ರು. ಇನ್ನು ನಾಳೆ ತ್ರಿದಶಾನುಗ್ರಹಂ ಅನ್ನುವುದೊಂದು, 3 ದಶೆ. ಯಾವುದು 3 ದಶೆ ಎನ್ನುವುದೊಂದು. ಆಮೇಲೆ ತ್ರಿಪುರಗ್ನ ಭಯಾಪಹಂ ಅನ್ನುವುದೊಂದು. ತ್ರಿಪುರಗ್ನ ಭಯಾಪಹಂ ಅದನ್ನು ನೋಡಿದ್ರೆ ಆ ಶ್ಲೋಕ ಮುಗೀತದೆ. ಇದಾದ ಮೇಲೆ ವೃಂದಾವನದಲ್ಲಿ ಯಾವ್ಯಾವ ವೃಂದಾವನಗಳ ವನಗಳ ಸನ್ನಿಧಾನವಿದೆ ಅಂತ ವಾದಿರಾಜರು ಹೇಳ್ತಾರೆ. ನನ್ನ ವೃಂದಾವನದಲ್ಲಿ ಯಾವ ವೃಂದಾವನದ ಸನ್ನಿಧಾನ ಇದೆ, ಎಷ್ಟು ವೃಂದಾವನಗಳಿವೆ ಭಾರತದಲ್ಲಿ, ಎಷ್ಟು ವನಗಳಿವೆ ಭಾರತದಲ್ಲಿ, ಅವೆಲ್ಲದರ ಸನ್ನಿಧಾನ ನನ್ನಲ್ಲಿದೆ. ಯಾಕಿದನ್ನ ಹೇಳ್ಕೋಬೇಕು ಅಂತ ಬಂತು. ಅಣು ವೃಂದಾವನಾಖ್ಯಾನವನ್ನಾಗಲಿ ಸ್ವಪ್ನ ವೃಂದಾವನಾಖ್ಯಾನವನ್ನಾಗಲಿ ಯಾಕೆ ಹೇಳ್ಕೋಬೇಕು, ಯಾಕಿದನ್ನ ಕಂಪಲ್ಸರಿ ಮಾಡಿದ್ದಾರೆ ಅನ್ನುವುದನ್ನ ವಾದಿರಾಜರು ಹೇಳ್ತಾರೆ. ಜೊತೆಗೆ ಇನ್ನೊಂದನ್ನ ಹೇಳ್ತಾರೆ. ಏನು ಅಂದ್ರೆ ಅಲ್ಲಿ ಧವಳಗಂಗೆಯ ಸನ್ನಿಧಾನದಲ್ಲಿ ಅಷ್ಟದಿಕ್ಪಾಲಕರು ಸುತ್ತ, ಆ ಬೃಂದಾವನದ ಸುತ್ತ ಅಷ್ಟದಿಕ್ಪಾಲಕರು ಯಾವ್ಯಾವ ದಿಕ್ಪಾಲಕರಿದ್ದಾರೆ, ಯಾವ್ಯಾವ ದೇವರನ್ನು ಉಪಾಸನೆ ಮಾಡ್ತಾರೆ ಅದನ್ನು ಹೇಳ್ತಾರೆ. ಮತ್ತೆ ವಿಶೇಷ ಧವಳಗಂಗೆ ಯಾಕೆ ಬಂದ್ಲಲ್ಲಿಗೆ, ಧವಳಗಂಗೆ ಬಂದು ನೆಲೆಸಿದ್ಯಾಕೆ ಒಂದು, ಧವಳಗಂಗೆ ಪಕ್ಕದಲ್ಲಿರುವಂತ ಧವಳಗಂಗಾಧರ ಆ ಈಶ್ವರ, ಧವಳಗಂಗಾಧೀಶ್ವರ, ಅವ ರುದ್ರದೇವರು ಬಂದದ್ಯಾಕೆ, ಆ ಕಡೆ ಮಾರುತಿ ದೇವರು ಬಂದದ್ಯಾಕೆ, ಈ ಕಡೆ ವೇಣುಗೋಪಾಲ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾಕೆ, ಅದು ಆ ಕಥೆಯನ್ನು ಹೇಳ್ತಾರೆ. ಆಮೇಲೆ ಪರ್ವತಗಳು, ಸೋದಾ ಕ್ಷೇತ್ರದಲ್ಲಿ ಅವರ ವೃಂದಾವನದಲ್ಲಿ ಎಷ್ಟು ಪರ್ವತಗಳಿವೆ ಅಂತ ಆ ಪರ್ವತಗಳ ಲೆಕ್ಕ ಹೇಳ್ತಾ ಆ ವೃಂದಾವನದ ಸ್ತೋತ್ರ ಏನನ್ನು ಹೇಳುತ್ತದೆ ಅನ್ನುವುದನ್ನು ಹೇಳ್ತಾರೆ. ಇರೋದಿನ್ 2 ದಿನ, ಆದ್ದರಿಂದ ಎಷ್ಟಾಗ್ತದೋ ಅಷ್ಟು ನೋಡೋಣ. ನಾನು ಯಾಕೆಂದ್ರೆ ಮುಗಿಸಿದ್ವಿ ಅಂತ ಮುಗಿಸಬಾರ್ದು. ನನಗದಷ್ಟು ಯಾಕೆ ಇಷ್ಟ ಆಗಲ್ಲ ಅಂದ್ರೆ, ಆಚಾರ್ಯರು ಮುಗಿಸಿದ್ರಪ್ಪ ಏನು ಅಂದ್ರೆ ಏನು ಗೊತ್ತಾಗ್ಲಿಲ್ಲ ಆಚಾರ್ಯ ಮೊದಲಿಂದ ಹೇಳಿ ಅಂತ ನಾವು ನೆಕ್ಸ್ಟ್ ಕೇಳಬಾರ್ದು. ನಾವು ಏನನ್ನು ನೋಡಿದ್ದೇವೋ ಗೊತ್ತಿದೆ, ನೋಡ್ಲಿಕ್ಕಾಗಲ್ಲ. ಯಾಕೆಂದ್ರೆ 2200 ಶ್ಲೋಕಗಳು, ಅದು ಒಂದು ಜನ್ಮ ಕತ್ತಿದ ಶ್ಲೋಕಗಳದು. ಅದು ಮುಗಿಸಬೇಕಾದ್ರೆ ಕನಿಷ್ಠ ಪಕ್ಷ 1 ವರ್ಷ ಬೇಕು. ವರ್ಷದ ಕಮ್ಮಿ ನನ್ನಂತವನಿಗೆ ಮುಗಿಸ್ಲಿಕ್ಕೆ ಆಗೋದು ಇಲ್ಲ. ನೀವು ಕಮ್ಮಿ ಮುಗಿಸಿ ಆಚಾರ್ಯ ಅಂದ್ರೆ ಬಲವಂತಕ್ಕೆ ಮುಗಿಸಬಹುದೇ ಹೊರತು ನನಗೂ ತೃಪ್ತಿ ಆಗಲ್ಲ, ಕೇಳಿದವ್ರಿಗೂ ತೃಪ್ತಿ ಆಗಲ್ಲ. ಯಾವತ್ತು ನಡೆಸ್ತಾನೆ ನಡೆಸಲಿ, ಒಂದು ನಾವು ತಿಳಿದಿರಬೇಕೇನು ಅಂದ್ರೆ ಏನಂತ ತಿಳಿಯುತ್ತೇವೋ ಅದು ತೃಪ್ತಿ ಆಗುವಷ್ಟು ತಿಳಿದು ಬಿಡೋದು. ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲ ತಿಳಿಯಲಿಕ್ಕೆ ಆಗಲ್ಲ ಅನ್ನೋದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದರಿಂದ ಎಷ್ಟು ತಿಳಿಯುತ್ತೀವೋ ಅಷ್ಟನ್ನ ತೃಪ್ತಿ ಆಗುವಷ್ಟು, ಅಷ್ಟನ್ನ ಸಂತೋಷವಾಗುವಷ್ಟು, ನಮಗೆ ಅನುಸಂಧಾನಕ್ಕೆ ಬರುವಷ್ಟಾದ್ರೂ ತಿಳಿಯಬೇಕಲ್ಲ. ತಿಳಿದ್ರೆ ಅವ್ರು ಹೇಳಿಸಿದ್ದಕ್ಕೆ ಅವ್ರಿಗೂ ಸಾರ್ಥಕ, ಹೇಳಿದ್ದಕ್ಕೆ ನನಗೂ ಒಂಚೂರು ಸಾರ್ಥಕತೆ, ಕೇಳಿದ್ದಕ್ಕೆ ನಿಮಗೂ ಸಾರ್ಥಕತೆ ಅಂತ ಹೇಳ್ತಾರೆ. ನಾಳೆ ನಾಡಿದ್ದಿದೆ, ನಾಳೆ ಸಾಯಂಕಾಲ ಅಂತ ಹೇಳಿದ್ರು, ನಾಡಿದ್ದು ಬೆಳಗ್ಗೆ ಉಪನ್ಯಾಸ ಇರ್ತದಂತೆ 11 ಗಂಟೆಗೆ, 11ರಿಂದ 12 ಕಾಲವರೆಗೆ ಎಷ್ಟು ಸಾಧ್ಯವೋ ಅಷ್ಟು ವೃಂದಾವನದ ಮಹಿಮೆಯನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಅದಾದ ಮೇಲೆ ತೀರ್ಥ ಪ್ರಸಾದ ವ್ಯವಸ್ಥೆ ಇರುತ್ತೆ. 11 ಗಂಟೆಗೆ ಉಪನ್ಯಾಸ ಇದೆ ಅಂದ್ರೆ ತೀರ್ಥ ಪ್ರಸಾದ ಇದೆ ಅಂತ ಅಂಡಿಸ್ಕೊಂಡು ಅದಕ್ಕೋಸ್ಕರ ಹೇಳಿಲ್ಲ. ಇವಾಗ ಮಾಡ್ತಾರೆ. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾ.